शंकराचार्य अस्मदाचार्य पर्यंतां वंदे गुरु परंपरां वंदे गुरु परंपरां ನಾವು ನಿನ್ನಿನ ದಿವಸ ಅನುಭವ ಸಾರದ ಮೊದಲನೆಯ ಸಂಧಿಯ ಎರಡನೇ ಸೂತ್ರದ ಕೊನೆಯಲ್ಲಿ ಖ್ಯಾತಿ ವಿಷಯವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಏನೆಂದು ತಿಳಿವೆ ನಾನೇನೆಂದು ನಂಬಿ ಸಂಧಾನಮ ಮಾಡ್ಪೆನು ಇದನ್ನೇ ಸತ್ಯಾರ್ಥ ನಿಧಿ ನೀನೇ ಗುರುವರ್ಯ ಕರುಣಿಪುದು. ಕರುಣೆ ಮಾಡಿ ನನಗ ಏನದ ಯಾವುದು ಸತ್ಯದ, ಈ ಜಗತ್ತು ಸತ್ಯ ಅದನು, ಈ ಜಗತ್ತು ಮಿಥ್ಯ ಅದನು, ಈ ಜಗತ್ತು ಅನಿರ್ವಚನೀಯ ಅದನು, ಈ ಜಗತ್ತು ಅಸತ್ ಅದನು, ಏನ್ ನನಗೆ ಹೇಳ ಅನೇಕ ಮತವಾದಿಗಳು ಅನೇಕ ಅಭಿಪ್ರಾಯಗಳನ್ನು ಹೇಳಕತ್ತಾರ. ಸತ್ಯಾರ್ಥ ನಿಧಿ ಸತ್ಯವನ್ನ ತಿಳಿಸುವುದರಲ್ಲಿ ಸಮುದ್ರ ಪ್ರಾಯನಾದಂತ ಗುರುವೇ ಇದರಲ್ಲಿ ನೀನೇ ನಮಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾಗ ಈಗ ಇಲ್ಲಿಯವರೆಗೆ ಮೊದಲಿನ 3 ಮತಗಳನ್ನ ಅಂದ್ರ 4 ಮತಗಳನ್ನ ಖಂಡನ ಮಾಡ್ಕೊಂತ ಬಂದ್ರು. ಇವತ್ತಿನ ದಿವಸ ಅಖ್ಯಾತಿವಾದವನ್ನ ಇನ್ನೊಮ್ಮೆ ಹೇಳಿ ನಿಮಗ ನಾವು ನೋಡ್ತೀವಿ. ಅಖ್ಯಾತಿವಾದನ ಹೇಳೋರು ಯಾರು ಅಂತಂದ್ರ ಸಾಂಖ್ಯ ಮತ್ತು ಪ್ರಭಾಕರ ಅಂತ ಬರ್ತಾರೆ ಇವ್ರ ಮತ. ಈಗ ನಾನು ಓದ್ತಾ ಇರುವಂತ ಗ್ರಂಥ ಸದ್ಯಕ್ಕ ವಿಚಾರ ಸಾಗರ 130ನೇ ಅಂಕ ಅಖ್ಯಾತಿ ಮತ ಅಂತ ಇತ್ತು. ಅಖ್ಯಾತಿ ಮತ್ತು ಉಕ್ತ 3 ಖ್ಯಾತಿಗಳ ಖಂಡನ. ಅದನ್ನು ಓದಿ ನಿನ್ನೆ ಎಲ್ಲಿ ಬಿಟ್ಟಿದ್ವಿ ಅಲ್ಲಿ ಅನುಭವ ಸಾರ ಬರ್ತೇನೆ. ಲಕ್ಷ ಕೊಟ್ಟು ಕೇಳ, ನೀನು ಹೇಳೇನೆ ಇನ್ನೊಮ್ಮೆ ಹೇಳ್ತೇನೆ. ಸಿಕ್ಕಿದ್ರೆ 130ನೇ ಅಂಕ ವಿಚಾರ ಸಾಗರ. ಅವೇನತ್ತಲ್ಲ ಅಂಕ ಒಂದೇ ಪಾಯಿಂಟ್. ಒಂದು ವೇಳೆ ಅಸತ್ತದ ಅಂದ್ರೆ ಅಲ್ಲಿ ಮುಂದೆ ನೀವು ಹಾಕೋಬೇಕು ಸರ್ಪದ ಅಂಕದಲ್ಲಿ ಹಾವು ಸರ್ಪದ ಜ್ಞಾನವಾಗುತ್ತಿದ್ದರೆ, ಅಸತ್ತದ ಜ್ಞಾನ ಆಗೋಂಗ್ ಇತ್ತಂದ್ರ ವಂದ್ಯಾಪುತ್ರ ಮತ್ತು ಶಶವಿಷಾಣದ ಜ್ಞಾನ ಆಗ್ಬೇಕಾಗಿತ್ತು. ವಂದ್ಯಾಪುತ್ರ ಹೆಂಗದಾರ ಗೊತ್ತಾಗಬೇಕಾಗಿತ್ತು, ಬಂಜೆ ಮಗ. ಮತ್ತು ಮನುಷ್ಯದ ಕೋಡಿನ ಜ್ಞಾನನೂ ಆಗ್ಬೇಕಾಗಿತ್ತು. ವಿಚಾರ ಸಾಗರ ಸರ್. ವಿಚಾರ ಸಾಗರ 130 ಸರ. 130ನೇ ಅಂಕ. 30ನೇ ಅಂಕ. ಓಕೆ ಸರ್, ಓಕೆ. ಮುಂದೆ ಅದ್ರಾಗ ಒಂದೇ ಪಾಯಿಂಟ್ ಏನ್ ಹೇಳ್ತಾರಲ್ಲ, ಒಂದು ಅಸತ್ತು ಸರ್ಪದ ಜ್ಞಾನವಾಗುತ್ತಿದ್ದರೆ ಅಂದ್ರೆ ಅಸತ್ ಅಂದಾಗ ನೀವು ಸ್ವಲ್ಪ ಹಾಕೊಡ್ರಿ, ಹಾಕೊಡ್ರಿ, ವಿಚಾರ ಮಾಡ್ರಿ. ಒಂದು ವೇಳೆ ಅಸತ್ ಸರ್ಪದ ಜ್ಞಾನವಾಗುತ್ತಿದ್ದರೆ ವಂದ್ಯಾಪುತ್ರ ಮತ್ತು ಶಶವಿಷಾಣುಗಳ ಜ್ಞಾನವೂ ಆಗಬೇಕಾಗಿತ್ತು. ಅಂದ್ರೆ ಏನ್ ಅನ್ನಂಗಾತು? ವಂದ್ಯಾಪುತ್ರನ ಜ್ಞಾನ ಆಗ್ತತೇನ್ರಿ? ಶಶವಿಷಾಣದ ಇಲ್ಲ ಸರ್, ಆಗಂಗಿಲ್ರಿ, ಆಗುದಿಲ್ಲ. ಆದ್ರ ಅಸತ್ ಸರ್ಪದ ಜ್ಞಾನ ಆಗ್ತತಿ, ಹೌದಲ್ರಿ? ಅದ್ರ ಅದಕ್ಕೆ ವ್ಯತ್ಯಾಸದ ಅಂತ ಹೇಳ್ದಂಗಾತಿ. ಅದು ವ್ಯತ್ಯಾಸಕ್ಕ ನಾವು ಏನ್ ಮಾಡಿದ್ವಿ? ಅಸತ್ ಸರ್ಪ ಇದಕ್ಕ ಮಿಥ್ಯ ಅಂದ್ವಿ, ಇವಕ್ಕ ಅಸತ್ ವಂದ್ಯಾಪುತ್ರ, ಅಸತ್ ಶಶವಿಷಾಣ ಅಂದ್ವಿ. ಅಂದ್ರ ಅಸತ್ ಅಂದ್ರ 2 ಭಾಗ ಮಾಡ್ತೀವಿ ನಾವು. ಮತ್ತ ಒಂದು ಇಲ್ಲದೆ ಇಲ್ಲೂ ಇಲ್ಲ, ತೋರುವುದೂ ಇಲ್ಲ. ಅದಕ್ಕೇನಂತೀವಿ? ತುಚ್ಛ ಅಂತೀವಿ ನಾವು ಸಂಸ್ಕೃತ. ಅದು ಇಲ್ಲೂ ಇಲ್ಲ, ಅದು ತೋರುವುದೂ ಇಲ್ಲ. ಹೆಂಗ ಅಂದ್ರ ವಂದ್ಯಾಪುತ್ರನಂತೆ ಅಥವಾ ಶಶವಿಷಾಣ ಮೊಲದ ಕೋಡಿನಂತೆ, ಬಂಜೆಯ ಮಗನಂತೆ ಮತ್ತು ಮೊಲದ ಕೋಡಿನಂತೆ. ಅದಕ್ಕೆ ತುಚ್ಛ ಅಂತ ಒಂದು ಶಬ್ದ ಉಪಯೋಗ ಮಾಡ್ತೇವೆ. ಒಂದು ಅಸತ್ತನ 2 ಭಾಗ ಮಾಡ್ತೀವಿ. ಯಾವುದು ಪ್ರತೀತಿನೂ ಆಗುದಿಲ್ಲ, ಇಲ್ಲೂ ಇಲ್ಲ, ಅದಕ್ಕೆ ನಾವೇನಂತೀವಿ? ತುಚ್ಛ ಅಂತೀವಿ. ಅದು ವಂದ್ಯಾಪುತ್ರ ಮತ್ತು ಶಶವಿಷಾಣದಾಗ ಹಾಕ್ತೀವಿ.
ಇದೇನ ಇಲ್ಲದನ್ನ ತೋರ್ತೈತಿ ನೋಡ್ರಿ ಇದ ಹಾವ ಇಲ್ಲ ಇದು ಇಲ್ಲ ಆದ್ರ ತೋರ್ತೈತಿ ಇದು. ಇದನ್ನ ಏನ್ ಮಾಡ್ತೀವಿ ನಾವು ಮಿಥ್ಯಾ ಕ್ಯಾಟಗರಿ ಒಳಗ ಹಾಕ್ತೇವಿ. ಎರಡೂ ಅಸತ್ತ ಅಂದ್ರು ಕೂಡ ಒಂದ್ ಅಸತ್ ಪ್ರತೀತಿ ಐತಿ, ಒಂದ್ ಅಸತ್ ಅಪ್ರತೀತಿ ಐತಿ. ತಿಳಾಗತ್ತೈತ್ರಿ, ತಿಳ್ಕೊಡ್ರಿ. ಒಂದು ಅಸತ್ ಅಪ್ರತೀತಿ ಐತಿ, ಒಂದು ಅಸತ್ ಪ್ರತೀತಿ ಐತಿ. ಅಸತ್ ಇದ್ದು ಪ್ರತೀತಿ ಇದ್ದದಕ್ಕ ಮಿಥ್ಯಾ ಅಂತೇವಿ, ಸರ್ಪ ಅಂತೇವಿ. ಅಸತ್ ಅಪ್ರತೀತಿ ಇದ್ದಿದ್ದಕ್ಕ ನಾವು ವಂದ್ಯಾಪುತ್ರ ಅಥವಾ ಶತಭಿಷಾಣದಂತೆ ಉದಾಹರಣೆ ಕೊಟ್ಟು ತುಚ್ಛ ಅಂತೇವ, ಅದಕ್ಕೆ ತುಚ್ಛ ಅಂತೇವ. ಅದಕ್ಕೆ ಸುಳ್ಳು ಅನ್ಬೋದಲ್ಲ ಸರ್? ತುಚ್ಛ ಅನ್ನೋದು ಸುಳ್ಳು ಅಂತ ಹೇಳ್ಬೋದಲ್ಲ ಸರ್? ನೀವು ಸುಳ್ಳ, ಎರಡು ಸುಳ್ಳ ಇವ. ಸುಳ್ಳದಾಗ ಎರಡು ಭಾಗ ಮಾಡಿದ್ನ ಈಗ. ಸುಳ್ಳು ಇದ್ರು ಪ್ರತೀತಿ ಆಗೋದು ಒಂದು, ಸುಳ್ಳು ಎನ್ನುವುದು ಸುಳ್ಳು ಯೂಸ್ ಐತಿ ಮತ್ತು ಪ್ರತೀತಿನೂ ಆಗೋದಿಲ್ಲ ಒಂದು. ಎರಡು ಸುಳ್ಳ ಇವು. ಒಂದೇ ಸುಳ್ಳಿನಲ್ಲಿ ಎರಡು ಭಾಗ ಮಾಡಿ ನೀವು ತಿಳಿಲಿ ಅಂತ ಹೇಳಾಗತ್ತೇನೆ. ಇದು ಎರಡು ಸುಳ್ಳ ಇವು. ವಿಂಧ್ಯಾಪುತ್ರ ವಿಂಧ್ಯಾಪುತ್ರ ಅಂತ ಯಾಕಂತಾರ್ರಿ? ಏನ್ರಿ ವಿಂಧ್ಯಾಪುತ್ರ ಅಂದ್ರಲ್ಲ, ಅದ್ರದ್ದು ಏನು ಅರ್ಥ ಸರಿಯಾಗಿ? ವಿಂಧ್ಯಾಪುತ್ರ ಅಂತಂದ್ರ ಬಂಜೆ ಮಗ. ಹಾ ಹಾ ಹಾ. ಬಂಜೆ ಅಂತಂದ್ರ ಮಕ್ಕಳಿಗೆ ಬಂಜೆ ಅಂತಾರ. ವಿಂಧ್ಯ ಅಂತಾರೆ ಅವ್ರು, ವಂದ್ಯಾಪುತ್ರ. ವಂದ್ಯಾಪುತ್ರ ವಂದ್ಯ ಅಂದ್ರ ಬಂಜಿ, ಬಂಜಿ ಅಂದ್ರ ಮಕ್ಕಳು ಇಲ್ದಕ್ಕಿಗೆ ಬಂಜಿ ಅಂತೀವಲ್ಲ, ಹಂಗ ವಂದ್ಯಾಪುತ್ರ ಅಂದ್ರ ಆಕಿಗೆ ಮಗ ಅದನಂದ್ರ ಆಕಿ ವಂದ್ಯ ಆಗ್ಲಿಲ್ಲ. ಆಕಿ ವಂದ್ಯ ಇದ್ರ ಅವನಿಗೆ ಮಗ ಹುಟ್ಟುವುದಿಲ್ಲ. ಮತ್ತ ಅಂತೀರಿ ವಂದ್ಯಾಪುತ್ರ, ಇದು ಎಲ್ಲದ ವಸ್ತು? ಬರೇ ಬಾಯಿ ಮಾತನಾಗಾತಿದ್ರು. ಯಾರ ವಂದ್ಯಾಪುತ್ರ ನೋಡಿರೇನು? ಇಲ್ಲ. ಹಂಗ ಶಶವಿಷಾಣ. ಶಶವಿಷಾಣ ಅಂದ್ರ ಈ ಮೊಲದ ಕಿಮಿಗಳು ಮೊಲದ ಗೋಲ್ಡನ್ ಕಾಣ್ತಾವ, ಶಶವಿಷಾಣ ಅಂತಾರ. ಮೊಲಕ್ಕ ಗೋಲ್ಡ್ ಅದಾವಲ್ರಿ? ಇಲ್ಲ, ಅವ ಏನ್ ಕಿವಿ ಬಿದ್ದಾವಲ್ಲ, ಕಿವಿನ ಗೋಲ್ಡ್ ಗತ್ತೆ ಕಾಣ್ತಾವ. ಅದಾವೇನು? ಇಲ್ಲ. ಅದಕ್ಕ ಅಸತ್ ಸರ್ಪದ ಜ್ಞಾನವಾಗುತ್ತಿದ್ದರೆ, ಒಂದ್ ವೇಳೆ ಅಸತ್ ಸರ್ಪದ ನಿಮ್ಮ ಜ್ಞಾನ ಆಗ್ತಿದ್ರ ವಂದ್ಯಾಪುತ್ರ ಮತ್ತು ಶಶವಿಷಾಣಗಳ ಜ್ಞಾನ ಆಗಬೇಕಾಗಿತ್ತು. ಜ್ಞಾನ ಆಗೋದಿಲ್ಲ, ಆದ್ರ ಅಸತ್ ಸರ್ಪದ ಜ್ಞಾನ ಆಗ್ತೈತಿ. ಅದಕ್ಕೆ ಅವನ್ ಎರಡು ಭಾಗ ಮಾಡಿದ್ವಿ. ಎರಡು ಸುಳ್ಳ ಇವು. ಒಂದು ಸುಳ್ಳು, ಒಂದು ಪ್ರತಿ ತೋರ್ತದ, ಇನ್ನೊಂದು ಸುಳ್ಳು ಐತಿ, ಅದು ತೋರುವುದೂ ಇಲ್ಲ. ತಿಳಿಯತೇನ್ರಿ? ಶಿವಪುತ್ರಪ್ಪನವ್ರು ತಿಳಿಯತೇನ್ರಿ? ಕೇಳ್ದ ಸರ್, ಕೇಳ್ದ. ಕೇಳೋದಲ್ಲ, ಕೇಳ್ತ ಸರ್. ಆದ್ರಿಂದ ಅಸತ್ಖ್ಯಾತಿ ಅಸಂಗತ ಐತಿ. ನೀವು ಅಸಂಗತ ಐತಿಪ್ಪ, ನೀವು ಅಸತ್ಖ್ಯಾತಿ ಏನ್ ಹೇಳಾಗತ್ತಿಯಲ್ಲ, ಅದು ಅಸಂಗತ ಐತಿ. ಯಾರು ಹೇಳ್ತಾರೆ ಇದನ್ನ? ಅಖ್ಯಾತಿ ಹೇಳ್ತಾರೆ. ಎರಡನೇ ಪಾಯಿಂಟ್, ಕ್ಷಣಿಕ ವಿಜ್ಞಾನವೇ ಸರ್ಪಾದಿಗಳ ಆಕಾರವಾಗಿದ್ದರೆ ಕ್ಷಣ ಮಾತ್ರದಿಂದ ಅನೇಕ ಕಾಲದವರೆಗೆ ಸ್ಥಿರವಾಗಿ ಜ್ಞಾನ ಆಗಬಾರದಾಗಿತ್ತು. ಏನಿಂಗಂದ್ರೆ ಬುದ್ಧಿ ಕ್ಷಣಿಕವಾದಿ ಏನಂತಾನ ಬೌದ್ಧ, ಇದು ಬುದ್ಧಿ ಒಳಗೈತಿ ಜಗತ್ತು, ಬುದ್ಧಿ ಒಳಗೆ ಇದ್ದಿದ್ದ ತೋರಾಗತೈತಿ ಅಂತಾನ. ಮತ್ತ ಬುದ್ಧಿ ಹೆಂಗೈತಿ? ಅದು ಕ್ಷಣಿಕ ವಿಜ್ಞಾನವಾದ ಐತಿ. ಕ್ಷಣ ಉತ್ಪತ್ತಿ ಕ್ಷಣ ನಾಶ ಆಗ್ತದೆ. ಅದಕ್ಕೊಂದು ಉದಾಹರಣೆ ಕೊಟ್ಟಿವಿ ನಾವು. ಕ್ಷಣ ಉತ್ಪತ್ತಿ ಕ್ಷಣ ನಾಶಕ್ಕೆ ಯಾವ್ದು ಕೊಟ್ಟಿವಿ ಉದಾಹರಣೆ? ಕೊಟ್ಟೇವಿ ಉದಾಹರಣೆ. ಯಾವ್ದು ಕೊಟ್ಟೇವ್ರಿ? ದೀಪದ್ರಿ. ದೀಪದ ಉದಾಹರಣೆ ಕೊಟ್ಟಿವಿ. ಕರೆಕ್ಟ್. ದೀಪ ಹೆಂಗಂತದ್ರಿ? ಪಕ್ಕ 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 ಅಂತೈತಿಲ್ಲ. ಹಿಂದಿನ ಎಣ್ಣೆ ಬಂದು ಉರಿದು ಹೋಗ್ತೈತಿ, ಮತ್ ಮುಂದಿನ ಎಣ್ಣೆ ಬರ್ತಾ ಇರ್ತದೆ. ಹಂಗ ಜಗತ್ತ ಪಕ್ಕ ಪಕ್ಕ ಆಗತೈತಿ. ಇದು ವಿಚಾರ ಮಾಡ್ರಿ. ವಿಚಾರ ಮಾಡ್ಲಿಕ್ಕಂದ್ರೆ ತಿಳಿಯುವುದಿಲ್ಲ. ಕ್ಷಣದ ವಿಜ್ಞಾನವೇ ಸರ್ಪಾದಿಗಳ ಆಕಾರವಾದದ್ದಾದರೆ ಕ್ಷಣ ಮಾತ್ರದಿಂದ ಅಧಿಕ ಕಾಲದವರೆಗೆ ಸ್ಥಿರವಾಗಿ ಜ್ಞಾನ ಆಗ್ಬಾರ್ದು. ಈ ಜಗತ್ತಿನ ಜ್ಞಾನ ಅಧಿಕ ಕಾಲದವರೆಗೆ ಆದ್ರೂ ಕೂಡ ಹೆಂಗ ಆಗ್ಬೇಕಾಗಿತ್ತು? ಆ ದೀಪದಂತೆ ಪಕ್ಕ 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 ಆಗ್ಬೇಕಾಗಿತ್ತು. ಹಂಗಾಕತ್ತೇನು? ಹಂಗಾಕತ್ತೇನ್ರಿ? ಅತೀತ ಅಂದ್ರ ಭೂತಕಾಲ ರೀ, ಅತೀತ ಅನಾಗತ ಅಂದ್ರ ಭವಿಷ್ಯತ್ ಕಾಲ. ಏನ್ ಅನಾಗತ್ತ?
ಅಧಿಕ ಕಾಲದವರೆಗೆ. ಅತೀತ ಅತೀತ ಅಂದ್ರೆ ಅತೀತ ಅಲ್ಲ, ಅಧಿಕ. ಕೈಯ ಬುಕ್ ಹಿಡಿದವ್ರಿಗೆ ಬುಕ್ ಹಿಡಿದಿಲ್ಲ ಗೌಡ್ರ. ಅಧಿಕ ಕಾಲ, ಅಧಿಕ ಕಾಲ, ಅಧಿಕ ಕಾಲ ಅಂದ್ರೆ ಸತತರಿ ಬಹಳ ಕಾಲದವರೆಗೆ ತೋರ್ಬಾರ್ದಾಗಿತ್ತು, ಪಕ್ಕ ಪಕ್ಕ ಅನ್ಬೇಕಾಗಿತ್ತು ಅದು. ಈಗ ನೀವು ನೋಡ್ರಿ ಜಗತ್ತ ಅದು ಪಕ್ಕ ಪಕ್ಕ ಅಲ್ಲತ್ತೈತೋ ಹಂಗ ನಿರಂತರವಾಗಿ ತೋರಾಗತ್ತೈತೋ. ಅಧಿಕ ಕಾಲದವರೆಗೆ ತೋರಾಗತ್ತೈತೋ ಏನು ಸ್ವಲ್ಪ ಕಾಲ ತೋರೋದು ಸ್ವಲ್ಪ ಕಾಲ ಮುಚ್ಚೋದು ಹಿಂಗಾಗತ್ತೈತೋ? ಕಂಟಿನ್ಯೂಸ್ ಕಾಣಕ ಕಂಟಿನ್ಯೂಸ್ ಕಾಣ್ತದೆ. ಹಂಗ ಕಾಣಬಾರ್ದಾಗಿತ್ತು. ನಿನ್ನ ಬುದ್ಧಿಯೊಳಗ ಜಗತ್ತಿದ್ದು ಅದು ಜಗತ್ತು ಹೊರಗ ತೋರಾಗತ್ತೈತಿ ಅಂದ್ರ ಅದು ಕ್ಷಣ ಉತ್ಪತ್ತಿ ಕ್ಷಣ ನಾಶ ಆಗಿ ಅದು ಹೆಂಗ ತೋರ್ಬೇಕಾಗಿತ್ತಂದ್ರ ಪಕ್ಕ 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 ಹತ್ತುದು ಆರುದು ಆಗ್ಬೇಕಾಗಿತ್ತು. ಅಧಿಕ ಕಾಲದವರೆಗೆ ಸ್ಥಿರವಾಗಿ ತೋರ್ಬಾರ್ದಾಗಿತ್ತು ಅಂತ ನಾವ ನೋಡ್ರಿ. ಅದು ಹೆಂಗದ ಬುದ್ಧಿ ವಿಚಾರ ಹೆಂಗದ ನೋಡ್ರಿ. ನಾವು ಅಖ್ಯಾತಿ ಹೇಳತ್ತಲ್ಲ, ಮತ್ತೆ ಇವನ್ ದಾಟಿ ಹೋಗ್ಬೇಕು ನಮ್ ಬುದ್ಧಿ. ಯಾರು ತಿಳಿದಿಲ್ಲ ಕೈ ಎತ್ರಿ. ಅಖ್ಯಾತಿ ಏನ್ ಹೇಳಕತ್ತಾನಂದ್ರ ಇನ್ನೊಮ್ಮೆ ನೋಡ್ರಿ. ಬುದ್ಧಿಯೊಳಗ ಜಗತ್ತು ಅಂತಾನವ ಯಾರು? ಬೌದ್ಧ ಕ್ಷಣಿಕ ವಿಜ್ಞಾನವಾದಿ ಬೌದ್ಧ ಏನಂತಾನ? ಜಗತ್ತು ಬುದ್ಧಿಯೊಳಗದ, ಅದು ಬುದ್ಧಿಯೊಳಗ ಇದ್ದಿದ್ದ ಹೊರಗ ತೋರ್ತದ ಅಂತ ಹೇಳ್ತಾನ. ಆ ಬುದ್ಧಿ ಹೆಂಗದ? ಕ್ಷಣ ಉತ್ಪತ್ತಿ ಕ್ಷಣ ನಾಶ. ಅದಕ್ಕೆ ಉದಾಹರಣೆ ಏನ್ ಕೊಟ್ಟಿವಿ ನಾವು? ದೀಪದ ಬೆಳಕು ಕೊಟ್ಟಿವಿ. ದೀಪ ಯಾವ ದೀಪ? ಚಿಮಣಿ ಎಣ್ಣಿದು. ಮತ್ ನಿಮ್ಮ ದೀಪ ಅಂದ್ರ ಲೈಟ್ ಹೋಗ್ಬೇಡ್ರಿ. ಚಿಮಣಿ ಎಣ್ಣಿದ ಉದಾಹರಣೆ ಕೊಟ್ಟೇವಿ. ಚಿಮಣಿ ಎಣ್ಣೆ ದೀಪದ ಉದಾಹರಣೆ ಕೊಟ್ಟೇವಿ. ಆ ಚಿಮಣಿ ಎಣ್ಣೆ ದೀಪ ಹೆಂಗ್ ಉಳಿತದ? ಬತ್ತಿ ಕಡೆ ಬಂದಿದ್ದ ಎಣ್ಣೆ ಸುಟ್ಟಾಗ ಅಲ್ಲಿ ಬೆಳಕು ಬರ್ತದ. ಅದು ಸುಟ್ಟು ಹೋತಂದ್ರ ಮತ್ತದ ಏನ್ ಮಾಡ್ತದ? ಹಿಂದಿನ ಮತ್ತೆ ಎಣ್ಣೆ ಜಗ್ತದ. ಆ ಎರಡನೇ ತರದ ಎಣ್ಣೆ ಜಗದಾಗ ಮತ್ತೆ ಎರಡನೇ ಪ್ರಕಾಶ ಬೀಳ್ತದ, ಮೂರನೇ ಪ್ರಕಾಶ, ನಾಲ್ಕನೇ ಪ್ರಕಾಶ, ಹಿಂಗ ಹಂತ ಹಂತವಾಗಿ ಅದು ಬೆಳಗ್ತದ. ಹಿಂಗ್ ವಿಚಾರ ಮಾಡ್ಯಾನವ. ಆ ಮೊದಲೇ ಎಣ್ಣೆ ಸುಟ್ಟು ಹೋಗ್ತದೆ, ಮತ್ತೆ ಎರಡನೇ ಎಣ್ಣೆ ಬರ್ತದ ಮುಂದೆ. ಅಲ್ಲೇ ಕ್ಷಣ ಉತ್ಪತ್ತಿ ಕ್ಷಣ ನಾಶ ಅನ್ನುವಂಥದ್ದನ್ನ ತಿಳ್ಕೊಬೇಕಲ್ಲೇ ದೀಪದಲ್ಲಿ. ಆ ಚಿಮಣಿ ಎಣ್ಣೆ ಬೆಳಕಿನ ಕ್ಷಣ ಉತ್ಪತ್ತಿ ಕ್ಷಣ ನಾಶ ಅಂತ ತಿಳ್ಕೊಬೇಕು ನೀವು. ಅಲ್ಲಿ ಬೆಳಕು ನೋಡಿದ್ರೆ ನಿರಂತರ ಐತಲ್ರಿ ಅಂತ ಹಂಗ ವಿಚಾರ ಮಾಡ್ಬೇಡಿ. ಕ್ಷಣ ಉತ್ಪತ್ತಿ ಕ್ಷಣ ನಾಶ ಐತಿ ಹೆಂಗೋ ಹಂಗದು ದೀಪದ ಚಿಮಣಿ ಎಣ್ಣೆ ಬೆಳಕಿನ ದೀಪ ಬೆಳಗಾಗತ್ತಲ್ಲ, ಹಂಗ ಬುದ್ಧಿ ಹೆಂಗದ ಅಂದ್ರೆ ಕ್ಷಣ ಉತ್ಪತ್ತಿ ಕ್ಷಣ ನಾಶ ಐತಿ. ಅಂತ ಕ್ಷಣ ಉತ್ಪತ್ತಿ ಕ್ಷಣ ನಾಶ ಬುದ್ಧಿಯಿಂದ ಹೊರಹೊಮ್ಮಿದ ಜಗತ್ತು ನಿರಂತರವಾಗಿ ತೋರ್ಬಾರ್ದಾಗಿತ್ತು, ಪಕ್ಕ 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 ಆಗ್ಬೇಕಾಗಿತ್ತಲ್ಲ. ಅಧಿಕ ಕಾಲದವರೆಗೆ ಸ್ಥಿರವಾಗಿ ತೋರಬಾರ್ದು, ಜ್ಞಾನ ಆಗಬಾರ್ದಾಗಿತ್ತು ಅಂತ ನಾವು. ಆದ್ದರಿಂದ ಆತ್ಮಖ್ಯಾತಿಯು ಸಂಗತವಿರುತ್ತದೆ. ಇನ್ನೊಂದು ಪಾಯಿಂಟ್ ಹೇಳ್ತಾನವ, ಅನ್ಯತಾ ಖ್ಯಾತಿ. ಅಜ್ಞಾತ ಖ್ಯಾತಿಯ ಪ್ರಾಚೀನ ನೈಯಾಯಿಕರ ಅಲ್ಲೇ ಮೊದಲಿನ ರೀತಿ ಐತಲ್ಲ, ಅದು ಪ್ರಾಚೀನ ನೈಯಾಯಿಕ. ಅನ್ಯತಾ ಖ್ಯಾತಿಯ ಪ್ರಾಚೀನ ನೈಯಾಯಿಕ ಮತ್ತು ನವೀನ ನೈಯಾಯಿಕ ಅಂದ್ರೆ ಚಿಂತಾಮಣಿಕಾರ್. ಇವರ ಮತಕ್ಕಿಂತ ದೂಷಿತವೇ ಆಗಿದೆ. ಪ್ರಾಚೀನರದು ನವೀನರಿಗಿಂತ ಇನ್ನು ಬಹಳ ದೋಷಪೂರ್ಣ ಅದ ಅಂತ. ಅಂದ್ರೆ ನವೀನರದು ದೋಷಪೂರ್ಣ ಐತಿ, ಅದು ನವೀನರಿಗಿಂತ ಪ್ರಾಚೀನರದು ಇನ್ನೂ ಹೆಚ್ಚಿಗೆ ದೋಷದ. ಅದರಂತೆ ಚಿಂತಾಮಣಿಕಾರರ ಚಿಂತಾಮಣಿಕಾರರ ಅಂದ್ರೆ ನವೀನ ನೈಯಾಯಿಕರದು ಕೂಡ ಅನ್ಯತಾ ಖ್ಯಾತಿ ಏನದ, ಅದು ಅಸಂಗತ ಅದ. ಯಾಕಂದ್ರೆ ಒಂದ್ ಕಾರಣ ಕೊಡ್ತಾನ ಅವ. ಜ್ಞಾನ ಹೆಂಗಾಗ್ತದ ಅಂತಾನೆ ಇವ, ಜ್ಞೇಯದ ಅನುಸಾರ ಜ್ಞಾನ ಆಗ್ತದ. ಜ್ಞೇಯ ಹಗ್ಗ ಇದ್ರೆ ಹಗ್ಗದ ಜ್ಞಾನ ಆಗ್ತದೆ. ಜ್ಞೇಯ ಮೊಬೈಲ್ ಇತ್ತಂದ್ರೆ ಮೊಬೈಲ್ ಜ್ಞಾನ ಆಗ್ತದೆ. ಜ್ಞೇಯ ಟಿವಿ ಇತ್ತಂದ್ರೆ ಟಿವಿ ಜ್ಞಾನ ಆಗ್ತದೆ. ಜ್ಞೇಯದ ಅನುಸಾರ ಜ್ಞಾನ ಆಗ್ತದೆ ಅಂತಾನಿವ. ಜ್ಞೇಯ ಹಗ್ಗದ ಹಾವಿನ ಜ್ಞಾನ ಆಗೋದಿಲ್ಲ ಅಂತಾನಿವ. ಯಾರು? ನವೀನ ನೈಯಾಯಿಕ ಚಿಂತಾಮಣಿಕಾರ. ಜ್ಞೇಯದ ಅನುಸಾರವಾಗಿ ಜ್ಞಾನವಾಗುತ್ತದೆ. ಮತ್ತೇನಂತಾನ? ಜ್ಞೇಯವು ಹಗ್ಗ, ಜ್ಞಾನ ಯಾರ್ದು? ಹಾವಿನ ಜ್ಞಾನ ಅಂತ ಹೇಳ್ತಾನಿವ. ಹಂಗಾಗುದಿಲ್ಲ.
ಇದು ಹೇಳುವುದು ಅತ್ಯಂತ ವಿರೋಧವಾಗಿರುತ್ತದೆ ಅಂತ ನಾವು. ಆದ್ದರಿಂದ ಈ ರೀತಿ ಒಪ್ಪುವುದು ಯೋಗ್ಯವಿರುತ್ತದೆ. ಏನಂತ ಒಪ್ಪಬೇಕು, ಹಂಗಾರೆ ಹೆಂಗ್ ಒಪ್ಪಬೇಕು ಅಂತನವ ನೋಡ್ರಿ. ಹಗ್ಗದಲ್ಲಿ ಸರ್ಪದ ಭ್ರಮ ಆಗುವುದು, ಅಲ್ಲಿ ನೇತ್ರವು ತನ್ನ ವೃತ್ತಿ ದ್ವಾರ ಹಗ್ಗದೊಡನೆ ಸಂಬಂಧವಾಗಿ ಹಗ್ಗದ ಇದಂ ರೂಪ ಸಾಮಾನ್ಯ ಜ್ಞಾನವೂ ಆಗುತ್ತದೆ. ಒಂದು ಸಾಮಾನ್ಯ ಜ್ಞಾನ ಆಗ್ತದೆ. ಯಾವಾಗ ಹಗ್ಗದಾಗ ನಮ್ಗೆ ಸರ್ಪದ ಭ್ರಮೆ ಆಗ್ತತಿ, ಅಲ್ಲಿ ನೇತ್ರವು ತನ್ನ ವೃತ್ತಿ ದ್ವಾರ ಹೊರಗೆ ಹೋಗ್ತದೆ, ಹಗ್ಗದೊಡನೆ ಸಂಬಂಧ ಆಗ್ತದೆ. ಆ ಹಗ್ಗದೊಡನೆ ಸಂಬಂಧ ಆದ ನಂತರ ಆ ಹಗ್ಗದ ಇದಂ ರೂಪ ಸಾಮಾನ್ಯ ಜ್ಞಾನ ಆಗ್ತದೆ. ಇದಂ ರೂಪ ಸಾಮಾನ್ಯ ಜ್ಞಾನ ಅಷ್ಟ ಆಗ್ತದೆ, ವಿಶೇಷ ಜ್ಞಾನ ಆಗುದಿಲ್ಲ. ಆ ವಿಶೇಷ ಜ್ಞಾನದ ಸ್ಥಳದಲ್ಲಿ ಸರ್ಪದ ಸ್ಮೃತಿ ಆಗ್ತದ ಅಂತ ನೀವು ಏನಂತಲ್ರಿ, ಒಂದು ಸಾಮಾನ್ಯ ಜ್ಞಾನ ಆಗ್ತದೆ, ಅಲ್ಲಿ ಜ್ಞೇಯ ಅನುಸಾರ ಜ್ಞಾನ ಆಗುದಿಲ್ಲ, ಸರ್ಪದ ಸ್ಮೃತಿ ಆಗ್ತದೆ. ಆ ಸಾಮಾನ್ಯ ರೂಪ ಜ್ಞಾನಕ್ಕ ಈ ಸರ್ಪದ ಸ್ಮೃತಿ ಜ್ಞಾನ ಕುಡ್ಕೊಂಡು ಇದು ಸರ್ಪವಿರುತ್ತದೆ ಅಂತ ಜ್ಞಾನ ಆಗ್ತದೆ ಅಂತಾದ್ರೆ ಇದು ಸರ್ಪ ಇರುತ್ತದೆ ಅನ್ನೋದ್ರಾಗ ಎರಡು ಜ್ಞಾನಗಳದಾವು. ಏನಂತಾರವ, ಇದು ಸರ್ಪ ಇರುತ್ತದೆ ಅನ್ನೋದ್ರಾಗ ಎರಡು ಜ್ಞಾನಗಳದಾವು. ಇದು ಇರುತ್ತದೆ ಅನ್ನುವಂಥದ್ದು ಒಂದು ಜ್ಞಾನ, ಸರ್ಪ ಅನ್ನೋದು ಇನ್ನೊಂದು ಜ್ಞಾನ. ಇದು ಇರುತ್ತದೆ, ಆ ಇದು ಅನ್ನೋದು ಏನದ, ಇದು ಸಾಮಾನ್ಯ ಮತ್ತು ಪ್ರತ್ಯಕ್ಷ ಜ್ಞಾನ. ಇದು ಸಾಮಾನ್ಯ ಅಂಶ, ಇದು ಸಾಮಾನ್ಯ ಜ್ಞಾನದ ಇದು ಅನ್ನುವಂಥದ್ದು. ಸರ್ಪವಿರುತ್ತದೆ ಅನ್ನುವಂಥದ್ದು ಇದು ಸ್ಮೃತಿ ಜ್ಞಾನ ಅದ. ಇವು ಎರಡು ಕೂಡಿಸಿ ನಮಗ ಎರಡು ಜ್ಞಾನಗಳ ಅವಿವೇಕ. ಎರಡು ಜ್ಞಾನ ಆಗ್ಯಾವ ಗೊತ್ತಾಗೋದಿಲ್ಲ, ಒಂದ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ಆ ಐತಲ್ಲ ಅಖ್ಯಾತಿಯೊಳಗ ಅದು ಅಂದ್ರೆ ಏನು ಅಂದ್ರೆ ಎರಡು ಜ್ಞಾನಗಳ ಅವಿವೇಕಕ್ಕ ಐತಲ್ಲ. ಎರಡು ಜ್ಞಾನಗಳ ಅವಿವೇಕದ ಖ್ಯಾತಿಗೆ ಅಖ್ಯಾತಿ. ಎರಡು ಜ್ಞಾನ ಆಗ್ಯಾವ ಅನ್ನೋದು ವಿವೇಕ ಇಲ್ಲ, ಇವಾಗ ಅವಿವೇಕ ಐತಿ, ಅದಕ್ಕೆ ಅಖ್ಯಾತಿ. ಇದು ಅವ್ರ ಮತ ಸ್ಥಾಪನೆ ಮಾಡಿದ್ರು. ಈ ರೀತಿಯಿಂದ ಇದು ಸರ್ಪವಿರುತ್ತೆ ಅನ್ನೋದ್ರಲ್ಲಿ ಎರಡು ಜ್ಞಾನಗಳು ಇರುತ್ತವೆ. ಎಲ್ಲಿ ಎರಡು ಜ್ಞಾನಗಳದಾವ. ಆ ನೋಡಾವ್ ಏನದಲ್ಲ, ಅದು ಏನ್ ಅವ್ಗೆ ಎರಡು ಜ್ಞಾನ ಆಗಾಕತ್ತಲ್ಲ, ಅವ್ಗೆ ಏನಂತಾರ, ಪ್ರಮಾತ ಅಂತಾರ. ಪ್ರಮಾತ. ಮತ್ತೆ ಎಲ್ಲೇ ಆಗಾಕತ್ತೈತಿ ಇದು, ಮಂದ ಕತ್ತಲೆ ಒಳಗ ಆಗಾಕತ್ತೈತಿ. ಮಂದ ಕತ್ತಲೆ ಒಳಗ ಆಗಾಕತ್ತೈತಿ. ಆ ಮಂದ ಕತ್ತಲಿಗೆ ಏನಂತಾರ ಇವ್ರು, ಪ್ರಮಾಣ ದೋಷ ಅಂತ ತಿಳ್ಕೊಡ್ರಿ. ಅದಕ್ಕೆ ಅವ್ರ ಮುಂದೆ ಏನಂತಾರ, ಕೈಯಾಗ ಬುಕ್ ಹಿಡ್ಕೊಡ್ರಿ. ಭಯ ದೋಷವು ಪ್ರಮಾದದಲ್ಲಿ ಅದ. ಹಗ್ಗ ನೋಡ್ತಲೆ ಹಾವು ನೋಡ್ತಲೆ ಹೆದರ್ತಾನ, ಎಲ್ಲ ಕಡಿತಿರ್ತೇವೆ ಅನ್ನುವಂತ ಆ ದೋಷ ಏನದ, ಆ ಹಾವನ್ನ ನೋಡುವಲ್ಲಿ ಪ್ರಮಾದದಲ್ಲಿ ಅದ. ಮತ್ತೆ ತಿಮಿರ ದೋಷ ಎಲ್ಲದ, ಪ್ರಮಾಣದಲ್ಲಿ ಅದ, ಕಣ್ಣಿನಲ್ಲಿ ಅದ. ತಿಮಿರ ದೋಷ ಪ್ರಮಾಣದಲ್ಲಿ ಅದ, ನೇತ್ರದಲ್ಲಿ ಅದ. ಒಂದು ಭಯ ದೋಷ ಅದು ಪ್ರಮಾದದಲ್ಲಿ ಐತಿ, ಒಂದು ತಿಮಿರ ದೋಷ ಅಂದ್ರ ಮಂದ ಕತ್ತಲೆಯ ದೋಷ ಐತಿ, ಅದು ಯಾರಲ್ಲಿ ಐತಿ, ಪ್ರಮಾಣದಲ್ಲಿ, ನೇತ್ರದಲ್ಲಿ ಐತಿ. ಇವು ಎರಡರ ಬಲದಿಂದ ಪುರುಷನಿಗೆ ನನಗೆ ಎರಡು ಜ್ಞಾನಗಳಾಗಿವೆ ಎಂಬ ವಿವೇಕ ಆಗುವುದಿಲ್ಲ. ನನಗ ಎರಡು ಜ್ಞಾನಗಳಾಗ್ಯಾವಂತ ವಿವೇಕ ಆಗುವುದಿಲ್ಲ ಅಂತ ನಾವ ಅವನಂಗ ಹೋದ್ರೆ ನಮಗೆ ತಿಳಿದೈತಿ ಅವನ ಅಖ್ಯಾತಿವಾದ. ಮತ್ತಂತನವ ಇದು ಎಂಬ ಅಂಶ ಖಡ್ಗದ ಸಾಮಾನ್ಯ ಜ್ಞಾನವು ಅದು ಸತ್ಯವೇ ಇರುತ್ತದೆ. ಅದಕ್ಕೆ ಯಥಾರ್ಥ ಜ್ಞಾನ ಅಂತ ನಾವು ಸತ್ಯವೇ ಇರುತ್ತದೆ. ಇದಂ ಅಂಶ ಅನ್ನುವಂಥ ಸಾಮಾನ್ಯ ಅಂಶದ ಜ್ಞಾನ ಏನದ, ಅದು ಯಥಾರ್ಥದ ಸತ್ಯವೇ ಇರುತ್ತದೆ. ಮತ್ತು ಪೂರ್ವದಲ್ಲಿ ನೋಡಲ್ಪಟ್ಟ ಸರ್ಪದ ಸ್ಮೃತಿ ಜ್ಞಾನವಾದರೂ ಯಥಾರ್ಥವೇ ಇರುತ್ತದೆ. ಸ್ಮೃತಿ ಜ್ಞಾನ ಅದಲ್ಲ, ಅದು ಕೂಡ ಯಥಾರ್ಥನ ಐತಿ. ಎರಡು ಯಥಾರ್ಥದವು, ಎರಡು ಸತ್ಯದವು. ಹಾಗಾದ್ರೆ ಭ್ರಮ ಯಾವುದು ಹಾಕೋಬೇಕಲ್ಲಿ.
ಹಾಗಾದ್ರೆ ಭ್ರಮ ಯಾವುದು ಅಂದ್ರ ನನಗೆ 2 ಜ್ಞಾನಗಳಾಗಿವೆ. ಅವುಗಳಲ್ಲಿ ಹಗ್ಗದ ಸಾಮಾನ್ಯ ಪ್ರತ್ಯಕ್ಷ ಜ್ಞಾನ, ಇನ್ನೊಂದು ಸರ್ಪದ ಸ್ಮೃತಿ ಜ್ಞಾನ ಎಂಬ ವಿವೇಕ ಆಗುವುದಿಲ್ಲ. ಈ 2 ಜ್ಞಾನಗಳ ಅವಿವೇಕಕ್ಕೆ ಸಾಂಖ್ಯ ಪ್ರಭಾಕರನ ಮತದಲ್ಲಿ ಭ್ರಮವೆಂದು ಹೇಳಿದ್ದಾರೆ. ಈ ರೀತಿಯಿಂದ ಎಲ್ಲ ಬ್ರಹ್ಮಸ್ಥಳಗಳಲ್ಲಿ ತಿಳಿದುಕೊಳ್ಳಬೇಕು ಅಂತ ನಾವು ತಿಳಿದ್ರೆ ಶಿವಪುತ್ರ ತಿಳಿತ ಹ್ಞೂ ಸರ್, ಹ್ಞೂ ಸರ್. ಎಲ್ಲಿದ್ದಾರೆ ಇದು ನನಗೆ ಸಿಗವಲ್ದು. ಸರ್ 130ನೇ ಅಂಕದ ಸರ, ಪೇಜ್ ನಂಬರ್ 176, ವಿಚಾರ ಸಾಗರ ಸರ, 1ನೇ ಭಾಗ, 4ನೇ ತರಂಗ. 4ನೇ ತರಂಗ 130ನೇ ಅಂಕ, ಪುಟ 176, 4ನೇ ತರಂಗ, ವಿಚಾರ ಸಾಗರ. ಆಯ್ತು ಸರ ಆಯ್ತು ಆಯ್ತು. ಇದು ತಿಳಿದ್ರೆ ಮುಂದಿನ ತಿಳಿತದ. ಈಗ ಇದು ಆಯ್ತಂದ್ರೆ ಮುಂದಿಂದು ಸ್ವಲ್ಪ ಕಠಿಣ ಆಗ್ತದೆ. ಈಗ ಇದಕ್ ಬರ್ರಿ, ಅನುಭವ ಸಾರಕ್ ಬರ್ರಿ. ಇದು ತಿಳ್ಕೊಂಡಿದ್ರೆ ಅದು ತಿಳಿದಿದ್ದೆ. ಅನುಭವ ಸಾರದಾಗ ಎಕ್ದಮ್ ಪ್ರೌಢವಾದದ ಕತೆ ಬರ್ದಾರ. ಈಗ ಅವ್ರು ಹೇಳ್ತಾರೆ ನೋಡ್ರಿ, ಪೇಜ್ ನಂಬರ್. ಇದ್ರಾಗ ಸಾಂಖ್ಯ ಪ್ರಭಾಕರ ಅಖ್ಯಾತಿವಾದದ ರೀತಿಯನ್ನ ಹೇಳ್ತಾರೆ. ಯಾರು ದೊಡ್ಡ ಶಿವಪುತ್ರ ನೋಡಿ ಈಗ ಬರ್ದಾರ. ಇದನ್ನ ವೃತ್ತಿ ಪ್ರಭಾಕರದಿಂದ ತೆಗೆದ ಎತ್ತಿ ಬರ್ದಾರವ್ರು. ಅದನ್ನ ಈಗ ಇದು ವಿಚಾರ ಸಾಗರ ರೆಫರೆನ್ಸ್ ಮ್ಯಾನ್ ನಾನು ಹೇಳ್ತೇನೆ, ಸ್ವಲ್ಪ ಲಕ್ಷ ಕೇಳಿ. ಇದು ತಿಳಿದ್ರೆ ಅದು ತಿಳಿತದ. ಏನಂತಾರವ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ನೋಡಪ್ಸಲ ಹೇಳ್ರಿ ಹೇಳ್ರಿ. ಇನ್ನೊಮ್ಮೆ ಇದನ್ನ ನ್ಯಾಯ ಮತಂತ ಹೇಳಿ ಇನ್ನೊಮ್ಮೆ. ಇಷ್ಟೊತ್ತನ ಏನು ವಿಚಾರ ಸಾಗರ ಹೇಳಿದ್ದಲ್ಲ ಅದು ಇನ್ನೊಮ್ಮೆ ಹೇಳೇನು. ಓಂ ನಮ ಶಿವ ಹೇಳ್ರಿ ಅಂತಾರ. ಇನ್ನೊಂದ್ ಸ್ವಲ್ಪ ಹೇಳ್ರಿ, ತಿಳಿದಿಲ್ರಿ ಅದ್ ನ್ಯಾಯ ಮತದವ್ರು. ಸರ್ ಇದ್ರಾಗ ಇನ್ನೊಂದು ಪ್ಯಾರ ಉಳಿದ್ ನೋಡಿ ಸರ್. ಇದು 177ನೇ ಪುಟದಾಗ ಸರ್, ಅದನ್ನ ಓದ್ರಿ. ಅಂದ್ರೆ ತೀರ್ಮಾನ ಕೊಟ್ಟಿದ್ದಾರೆ ಇಲ್ಲಿ. ಈ ರೀತಿ ಹಗ್ಗವೇ ಮೊದಲಾದವುಗಳಲ್ಲಿ ಸರ್ಪವೇ ಮೊದಲಾದ ಭ್ರಮಗಳು ಎಲ್ಲಿ ಆಗುವೋ ಅಲ್ಲಿ 4 ಮತಗಳು ಹೇಳಿರುತ್ತವೆ, ಕೇಳಿ ಬರುತ್ತವೆ. ಅಲ್ಲ, ಅದು ಯಾಕೆ ಓದಿಲ್ಲ ಅಂದ್ರೆ ಶಿಕ್ಷಣ ಪ್ರಶ್ನೆ ಇರ್ತದೆ. ಹಾ ಸರ್, ಅದಕ್ಕೆ ಅದನ್ನ ಹೇಳಿಲ್ಲ. ನಾ ಏನಂತ ತಿಳ್ಕೊಳ್ಳಿ, ಜಗತ್ತು ಸತ್ಯ ಅಂತ ತಿಳಿಯಲು, ಅಸತ್ ಅಂತ ತಿಳಿಯಲು, ಮಿಥ್ಯಾ ಅಂತ ತಿಳಿಯಲು. ಮೊದಲ ಜ್ಞಾನ ಅಜ್ಞಾನ ಕಾಲದಾಗ ತೋರ್ತೈತಿ, ಜ್ಞಾನ ಕಾಲದಾಗ ತೋರುದಿಲ್ಲ ಅಂತಾರೆ ಕೆಲವು ಮಂದಿ. ಏನಂತ ತಿಳ್ಕೊಳ್ಳಿ ಅಂತ ಪ್ರಶ್ನೆ ಮಾಡ್ಯಾರಲ್ಲ ಅವ, ಅದಕ್ಕೆ ಅದನ್ನ ಬಿಟ್ಟೆ ನಾನು. ಅದು ಅಲ್ಲಿ ಪ್ರಶ್ನೆ ಐತಿ, ಅದಕ್ಕೆ ಅವ್ರು ಅಲ್ಲಿ ಜೋಡ್ಸ್ಯಾರ. ಅದು ಈಗ ನಿಮ್ ಕೇಳ್ರಲೆ, ಅನ್ಯತಾ ಖ್ಯಾತಿ ಒಳಗ 2 ಜ್ಞಾನ ಆಗ್ಯಾವ. ಅದರ ಗೊತ್ತಾತ. ಒಂದು ಸಾಮಾನ್ಯ ಜ್ಞಾನ, ಒಂದು ಸ್ಮೃತಿ ಜ್ಞಾನ. ಅವ 2 ಜ್ಞಾನ ಗೊತ್ತಾದ್ವ. ಆ 2 ಜ್ಞಾನಗಳ ಅವಿವೇಕಕ್ಕ ತೋಣ ನಾವ. ಆ ಅವಿವೇಕದ ಖ್ಯಾತಿಗೆ, 2 ಜ್ಞಾನಗಳ ಅವಿವೇಕದ ಖ್ಯಾತಿಗೆ ಅಖ್ಯಾತಿ ಅಂತ ಹೇಳ್ತಾನ. 2 ಜ್ಞಾನದ ಅವಿವೇಕ ಇರುವುದರಿಂದ ಅವಂಗ ಒಂದ ಜ್ಞಾನ ಅನ್ಸಿದ್ದದು. 2 ಜ್ಞಾನದ ಒಂದನವಲ್ಲೇ. ಇದು ಸರ್ಪ ಇರುತ್ತದೆ ಅನ್ನೋದಲ್ಲಿ ಒಂದು ಅದು ಇರುತ್ತದೆ ಅನ್ನುವಂತ ಸಾಮಾನ್ಯ ಜ್ಞಾನದ, ಸರ್ಪ ಅನ್ನೋದು ಸ್ಮೃತಿ ಜ್ಞಾನ ಸೇರ್ಕೊಂಡು 2 ಕೂಡಿ ಒಂದು ಜ್ಞಾನ ಆಗೈತಿ. ಅದಕ್ಕೆ ಅವಂಗ ಭ್ರಮ ಆಗೈತಿ ಅಂತ ನಾವು. ಇದು ಅಖ್ಯಾತಿ. ಸಾಂಖ್ಯ ಪ್ರಭಾಕರದ ಈ ಖ್ಯಾತಿ ಬಗ್ಗೆ ಅವ್ರು ಹೇಳುದು ಜಗತ್ ಹಿಂಗಾಗೈತಿ ಅಂತ ನಾವು. ಇದು ಜಗತ್ತಿದೆ ಅಂದಾಗ ಇದು ಇರುತ್ತದೆ ಅನ್ನುವಂಥದ್ದು ಸಾಮಾನ್ಯ ಅಂಶ. ಈ ಜಗತ್ತನ್ನೋದು ಸ್ಮೃತಿ ಮಾಡ್ಕೊಂಡ, ಎಲ್ಲೇ ನೋಡಿದ್ದನ್ನ ಸ್ಮೃತಿ ಮಾಡ್ಕೊಂಡಂತ ನಾವ. ಎಲ್ಲೇ ನೋಡ್ಯಾನಂತವ ಜಗತ್ತ, ಅದನ್ನ ಇಲ್ಲೇ ಸ್ಮೃತಿ ಮಾಡ್ಕೊಂಡು ಇದು ಜಗತ್ತಿದೆ ಅಂತಾನಂತವ. ಅಂದ್ರೆ ಸ್ಮೃತಿ, ಈಗ ಹಾವಿನ ಸ್ಮೃತಿ ಆಗ್ಬೋದು. ಯಾಕಂದ್ರೆ ಎಲ್ಲೇ ಒಂದ್ ಕಡೆ ಹಾವು ಬುದ್ಧನಾಗಿ ನೋಡಿರ್ತಾನ. ಹಂಗೆ ಜಗತ್ ಎಲ್ಲಿ ನೋಡಿಯಪ್ಪ ಅಂತ ಕೇಳ್ಬೇಕು. ನೀನು ಇನ್ನೊಂದ್ ಜಗತ್ ಎಲ್ಲಿ ನೋಡಿಯಪ್ಪ ಇದು ಸ್ಮೃತಿ ಆಗತ್ತೆ ಅಂತಂದ್ರ ನಿನ್ನ
ನಿನ್ನ ಸ್ಮೃತಿ ಒಳಗಿದ್ದಂತ ಜಗತ್ತು ಎಲ್ಲಿ ನೋಡಿದ್ದದು ಅಂತ ಕೇಳ್ಬೇಕು. ಇದ ಅರ್ಥ ಆಗಿಲ್ಲ ಅಂದ್ರೆ ಮುಂದೆ ನಿಮ್ಗೆ ಅರ್ಥ ಆಗೋದು ಬಾಳ ಕಠಿಣ ಅದ. ಇರ್ಲಿ, ಈಗ ನಾ ಅನುಭವ ಸಾರದಾಗಿಂದ ಓದ್ತೇನೆ ನೋಡಿ. ಸಾಂಖ್ಯ ಪ್ರಭಾಕರರ ಅಖ್ಯಾತಿವಾದದ ರೀತಿಯು ಅನೇಕ ಶಾಸ್ತ್ರಕಾರರು ಸಿಕ್ಕೇತ್ರಿ ಅನುಭವ ಸಾರ. ಮತ್ತ ಈಗ ವಿಚಾರದಾಗ ಹಿಡ್ಕೊಂಡ್ ಕೊಂಡ್ಬೇಡ್ರಿ. ಹೇಳೇ ಹೋಗಿಲ್ಲ 56 ನಮ್ ಬುಕ್ ನ ಓಕೆ 49 ಒಂದು ತಗೋಬೇಕ್ರಿಪ್ಪ. ಅದನ್ನ ಹೇಳ್ಬೇಕ. ಸಣ್ಣ ಹುಡುಗತೆ ಪೇಜ್ ನಂಬರ್ ತೆಗೀರಿ, ಬುಕ್ ತೆಗೀರಿ. ಭಾರಿ ಸಣ್ಣ ವಿದ್ಯಾರ್ಥಿಗಳಾದ್ರಿಪ್ಪ. ನಿನ್ನೆ ಎಲ್ಲಿ ಬಿಟ್ಟ ಮ್ಯಾಗಿಂದ ಹೇಳೇನಿ, ಇವತ್ ಮುಂದೆ ಅದು ಓದಾಗತ್ತೇನೆ. ಏನ್ ನಾನು ಎಲ್ ಬೇಕಲ್ಲೇ ಓದ್ತೇನೆ ಇಲ್ಲ. ಹಂಗ ಓದಿದ್ರೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ ನಾನು ಖ್ಯಾತಿ ವಿಷಯ. ಯಾಕಂದ್ರೆ ಎಲ್ಲಾ ಹೇಳ್ಬಿಟ್ಟೇನ. ಈಗ ಅನಿರ್ವಚನೆ ಖ್ಯಾತಿ ಒಂದ ಹೇಳೋದು ಬಾಕಿ ಅದ. You are not able to understand the difficulty in understanding and teaching this ಶಾಸ್ತ್ರ. ಯಾರು ಅಷ್ಟೊಂದು ಹೋಮ್ವರ್ಕ್ ಮಾಡಬಾರ್ದು. ಇರ್ಲಿ, ಅನೇಕ ಶಾಸ್ತ್ರಕಾರರು ಸಿಕ್ಕಿದ್ರೆ ಪೇಜ್ ನಂಬರ್ 64 ಅಖ್ಯಾತಿವಾದಿ ಖಂಡನ ಅಂತ ಅದ ಸರ್. ಅಲ್ಲೇ ನೋಡ್ರಿ ಅನುಭವ ಸಾರ. ಅನೇಕ ಶಾಸ್ತ್ರಕಾರರು ಯಥಾರ್ಥ ಅಯಥಾರ್ಥ ಭೇದದಿಂದ 2 ಜ್ಞಾನಗಳು ಉಂಟೆಂದು ಹೇಳುತ್ತಾರೆ. ಹಾಗೆ ನಾವೇನ್ ಹೇಳಿದ್ವಿ, 2 ಜ್ಞಾನಗಳ ಯಥಾರ್ಥ ಅಂದಿವ, ಅಯಥಾರ್ಥ ಅಂದಿವ. ಒಂದು ಸ್ಮೃತಿ ಜ್ಞಾನ, ಅವ್ರ ಪ್ರಕಾರ ಆದ್ರೆ ಕೆಲವು ಮಂದಿ ಏನಂತಾರ, ಅನೇಕ ಶಾಸ್ತ್ರಕಾರರು ಒಂದು ಯಥಾರ್ಥ ಅಂತಾರ, ಇನ್ನೊಂದು ಅಯಥಾರ್ಥ ಭೇದದಿಂದ 2 ಜ್ಞಾನಗಳ ಉಂಟೆಂದು ಹೇಳುತ್ತಾರೆ. ಇದು ಸರಿಯಲ್ಲ. ತಿಳಿದ್ರೆ ಅದು ಅಲ್ಲಿ ತಿಳಿದಿದ್ರೆ ಇಲ್ಲಿ ತಿಳಿದಿದ್ದಿಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡಿದ್ರು ತಿಳಿ. ಸಾಮಾನ್ಯ ಅಂಶದ ಜ್ಞಾನನೂ ಸತ್ಯನ ಐತಿ. ಸತ್ಯ ಅಂದ್ರೆ ಯಥಾರ್ಥನ ಐತಿ. ಸ್ಮೃತಿ ಜ್ಞಾನನೂ ಯಥಾರ್ಥನ ಐತಿ. ಅವ್ರು ಏನಂತಾರ, ಕೆಲವು ಮಂದಿ ಅನೇಕ ಶಾಸ್ತ್ರಕಾರರು ಈ ಅನೇಕ ಅಖ್ಯಾತಿವಾದದಾಗ ಯಥಾರ್ಥ ಮತ್ತು ಅಯಥಾರ್ಥ ಭೇದದಿಂದ 2 ಜ್ಞಾನಗಳು ಉಂಟೆಂದು ಹೇಳುತ್ತಾರೆ. ಒಂದು ಯಥಾರ್ಥ ಅಂತಾರ ಅವರು, ಇನ್ನೊಂದು ಸ್ಮೃತಿ ಜ್ಞಾನಕ್ಕೆ ಅಯಥಾರ್ಥ ಅಂತಾರೆ. ಹಿಂಗ 2 ಅಂತಂತಾರ. ಇದು ಸರಿಯಲ್ಲ. ಕಿಂತು ಎಲ್ಲ ಜ್ಞಾನಗಳು ಯಥಾರ್ಥವೇ ಇರುತ್ತವೆ. ಜ್ಞಾನ ಎಲ್ಲೆಲ್ಲಿ ಆಗ್ತಾವಲ್ಲ ಎಲ್ಲವೂ ಯಥಾರ್ಥ ಅಂತಾರು. ಅದು ಸ್ಮೃತಿ ಜ್ಞಾನರ ಇರ್ಲಿ, ಅದು ಪ್ರತ್ಯಕ್ಷ ಜ್ಞಾನರ ಇರ್ಲಿ, ಅದು ಅನುಮಾನ ಪ್ರಮಾಣದಿಂದ ಜ್ಞಾನರ ಇರ್ಲಿ, ಅದು ಶ್ರುತಿ ಅರ್ಥಾಪತ್ತಿ ಪ್ರಮಾಣದಿಂದಲೇ ಇರ್ಲಿ, ಜ್ಞಾನ ಅನ್ನೋದು ಯಥಾರ್ಥ ಇರ್ತದೆ. ಜ್ಞಾನ ಯಾವಾಗ್ಲೂ ಸುಳ್ಳಿರುವುದಿಲ್ಲ ಹೇಳ್ತಾರ. ಜ್ಞಾನ ಯಾವಾಗ್ಲೂ ಯಥಾರ್ಥವೇ ಇರುತ್ತದೆ. ಆದ್ದರಿಂದ ಬ್ರಹ್ಮ ಜ್ಞಾನವು ಅಪ್ರಸಿದ್ಧವಾಗಿದೆ. ಭ್ರಮೆ ಅನ್ನೋದು ಸುಳ್ಳು. ಯಾವಾಗಲೂ ಇವರನ್ನು ಯಾರು ಸಾಂಖ್ಯ ನ್ಯಾಯಿಕರಲ್ಲಿ ಹಲವು ಮಂದಿ ಅನ್ನೋದು ಹೇಗೆಂದರೆ ಹೇಳ್ತಾರ, ಅಪ್ರಸಿದ್ಧ ಅಂದ್ರೇನು ಸುಳ್ಳು. ಬ್ರಹ್ಮ ಜ್ಞಾನ ಯಾವಾಗಲೂ ಸತ್ಯವೇ ಇರ್ತದೆ, ಯಥಾರ್ಥವೇ ಇರ್ತದೆ ಅಂತ. ಹೇಗೆಂದರೆ ಶುಕ್ತಿಯಲ್ಲಿ ರಜತಾರ್ಥಿ ಪುರುಷನ ಪ್ರವೃತ್ತಿ ಆಗ್ತದೆ. ಶುಕ್ತಿ ಐತಿ, ಕಪ್ಪೆ ಚಿಪ್ ಅದ. ಕಪ್ಪೆ ಚಿಪ್ಪಿನ ನೋಡಿದಾಗ ಅದ್ರಾಗ ಬೆಳ್ಳಿ ಕಾಣ್ತದೆ. ಬೆಳ್ಳಿ ಬೇಕಾದವ್ರಿಗೆ ಏನಂತೇವೆ ನಾವು, ರಜತಾರ್ಥಿ ಅಂತೇವಿ. ಅಂದ್ರೆ ರಜತದಲ್ಲಿ ಬೇಕು ಅನ್ನುವಂತ ಬಯಕೆ ಇದ್ದವಂಗ ರಜತಾರ್ಥಿ ಅಂತ ನಾವು. ರಜತಾರ್ಥಿ ಅಂದ್ರೇನು, ರಜತ ಸಿಕ್ತಂದ್ರೆ ಅದನ್ನು ಮಾರ್ಕೊಂಡು ನಾ ಶ್ರೀಮಂತ ಆಗ್ಬೇಕು ಅನ್ನೋವ ರಜತಾರ್ಥಿ. ಇದ್ರ ಇರಬಂದಾಗ ಬಿಡಂತ ಉದಾಸೀನದಿಂದ ಇರುವಂತ ಜ್ಞಾನಿಗೆ ಅಥವಾ ಸನ್ಯಾಸಿಗೆ ತಗೊಂಡು ಏನ್ ಮಾಡ್ತೀರಿ, ಅಲ್ಲೇ ಬಯಕೆ ಇರಬೇಕು. ಯಾವುದು ರಜತ ಬೇಕು ಅನ್ನುವಂತ ಬಯಕೆ ಇರುವಂತ ಪುರುಷನ ಪ್ರವೃತ್ತಿ ಆಗ್ತದೆ. ಸನ್ಯಾಸಿಗಳಿದ್ರೆ ಹಾಕತ್ತೇನೆ, ಅವ್ರಿಗೆ ಆಗಲ್ರಿ. ಅವ್ರಿಗೆ ಆಗೋದಿಲ್ಲ, ಪ್ರವೃತ್ತಿ ಆಗುವುದಿಲ್ಲ. ಅದಕ್ಕಂತಲವ ಶುಕ್ತಿಯಲ್ಲಿ ರಜತ ಬಯಸುವಂತ ಪುರುಷನ ಪ್ರವೃತ್ತಿ ಆಗ್ತದೆ. ರಜತಾರ್ಥಿ ಅಂತಂದಾಗ ಬಯಸುವ ಅಂತ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಕನ್ನಡ ಸಾಮಾನ್ಯ ಜ್ಞಾನಿವು. ಶುಕ್ತಿಯಲ್ಲಿ ರಜತಾರ್ಥಿ ಪುರುಷನ ಪ್ರವೃತ್ತಿ ಆಗ್ತದೆ. ಅಲ್ಲಿ ಆದರೂ ರಜತದ ಪ್ರತ್ಯಕ್ಷ ಜ್ಞಾನವಿಲ್ಲ. ಶುಕ್ತಿಯೊಳಗ
ರಜತದ್ದು ಪ್ರತ್ಯಕ್ಷ ಜ್ಞಾನ ಇಲ್ಲ. ಒಂದ್ ವೇಳೆ ಇತ್ತಂದ್ರ ಅಲ್ಲಿ ಪ್ರತ್ಯಕ್ಷವಾಗಿ ಬೆಳ್ಳಿ ಇತ್ತಂದ್ರ ಯಥಾರ್ಥವು ಸಂಭವಿಸುವುದಿಲ್ಲ. ಪ್ರತ್ಯಕ್ಷ ಜ್ಞಾನ ಅಲ್ಲಿ ಯಾದರೂ ರಜತದ ಪ್ರತ್ಯಕ್ಷ ಜ್ಞಾನವಿಲ್ಲ. ಇದ್ದಿದ್ದರೆ ಯಥಾರ್ಥವು ಸಂಭವಿಸುವುದಿಲ್ಲ. ಆದ್ದರಿಂದ ಆ ಯಥಾರ್ಥ ಜ್ಞಾನವಿರುವುದು, ಅಂದರೆ ಅದು ಮಿಥ್ಯೆಯಾಗಿರುವುದು. ಬೆಳ್ಳಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರಿದ್ದು ಅದು ಯಥಾರ್ಥ ಅಲ್ಲ, ಅದು ಅಯಥಾರ್ಥದ. ಅಯಥಾರ್ಥ ಅಂದ್ರೆ ಅದು ಸುಳ್ಳದ, ಮಿಥ್ಯಾದ. ಕಣ್ಣಿಗೆ ತೋರ್ತತಿ, ಅದು ಇಲ್ಲ. ಮಿಥ್ಯಾ ಅಂದ್ರೆ ಏನ್ರಿ? ಕಣ್ಣಿಗೆ ಕಾಣ್ತತಿ, ಅದು ಇಲ್ಲ, ಇಲ್ಲದೇನೆ ತೋರ್ತದ. ಮೃಗಜಲದಂತೆ ತೋರ್ತದ, ಕಣ್ಣಿಗೆ ಕಾಣ್ತತಿ, ಅಲ್ಲಿ ಮೃಗಜಲ ಇಲ್ಲ. ಆ ನೀರು ಒಂದು ಚರಿಗೆ ತುಂಬಿಕೊಂಡು ಬಾ ಅಂದ್ರೆ ಯಾರಿಗೂ ಆಗುದಿಲ್ಲ, ವ್ಯವಹಾರ ಆಗುದಿಲ್ಲ. ಆದ್ದರಿಂದ ಮಿಥ್ಯೆಯಾಗಿರುತ್ತದೆ. ಕಪ್ಪೆ ಚಿಪ್ಪದಲ್ಲಿ ನೋಡಿದ ಕಂಡಂತಹ ಬೆಳ್ಳಿ ಅದು ಮಿಥ್ಯೆಯಾಗಿರುತ್ತದೆ. ಆದ್ದರಿಂದ ಶುದ್ಧಿಯಲ್ಲಿ ರಜತದ ಪ್ರತ್ಯಕ್ಷ ಜ್ಞಾನ ಇಲ್ಲ, ಪ್ರತ್ಯಕ್ಷ ಜ್ಞಾನ ಇಲ್ಲ. ಕಿಂತು ರಜತದ ಸ್ಮೃತಿ ಜ್ಞಾನವಿರುತ್ತದೆ. ರಜತದ ಸ್ಮೃತಿ ಜ್ಞಾನ ಐತಿ, ಪ್ರತ್ಯಕ್ಷ ಜ್ಞಾನ ಇಲ್ಲ. ಪ್ರತ್ಯಕ್ಷ ಜ್ಞಾನ ಇದ್ದಿತ್ತಂದ್ರ ಕೈ ಸಿಕ್ತಿತ್ತು, ಅದು ಸ್ಮೃತಿ ಜ್ಞಾನ ಆಗೈತಿ. ಮುಂದೇನಂತ ಹೋದ್ರಿ? ಮತ್ತು ಸುಪ್ತಿಯ ಇದಂ ರೂಪದ ಸಾಮಾನ್ಯ ಜ್ಞಾನವು ಪ್ರತ್ಯಕ್ಷವಾಗಿರುತ್ತದೆ. ಮತ್ತು ಸುಪ್ತಿಯ ಇದಂ ರೂಪದ ಸಾಮಾನ್ಯ ಜ್ಞಾನವು ಪ್ರತ್ಯಕ್ಷವಾಗಿರುತ್ತದೆ. ಇಲ್ಲೇ ನಮ್ಮಲ್ಲಿ ಶಕ್ತಿ ಐತಿ, ಅದನ್ನ ಶುಕ್ತಿ ಮಾಡ್ಕೋಬೇಕು. ಶುಕ್ತಿಯ ಇದಂ ರೂಪದ ಸಾಮಾನ್ಯ ಜ್ಞಾನ ಪ್ರತ್ಯಕ್ಷ ಐತಿ. ಸಾಮಾನ್ಯ ಜ್ಞಾನ ಏನೈತಿ? ಪ್ರತ್ಯಕ್ಷ ಐತಿ. ಯಾರಲ್ಲಿ ಶಕ್ತಿ ಐತಿ ಅದನ್ನ ಶುಕ್ತಿ ಮಾಡ್ಕೊಡ್ರಿ. ಕೆಲವು ಬುಕ್ನಾಗ ಶಕ್ತಿ ಆಗೈತೆ ನಾವು. ದೋಷ ಸಹಿತವಾದ ನೇತ್ರವು ಶುಕ್ತಿಯೊಡನೆ ಸಂಬಂಧವಾಗಲು ಶುಕ್ತಿಯ ವಿಶೇಷ ರೂಪವು ತೋರದೆ. ಶುಕ್ತಿಯ ವಿಶೇಷ ರೂಪ ಯಾವ್ದ್ರಿ? ತ್ರಿಕೋಣಾಕಾರ ಹಳದಿ ಬಣ್ಣದ ಐತಲ್ಲ, ನೀಲ ಪೃಷ್ಠ ತ್ರಿಕೋಣಾಕಾರ ಐತಲ್ಲ, ಅದಕ್ಕೆ ಏನಂತಾರ? ಅದು ವಿಶೇಷ ರೂಪ. ಅದು ತೋರಿದ್ರ ಪೂರ್ಣ ಜ್ಞಾನ ಹಾಗೆ ಬಿಡ್ತಿತ್ತು. ಅದು ತೋರಿಲ್ಲ, ವಿಶೇಷ ರೂಪ ತೋರದೆ. ಶುಕ್ತಿಯ ಇದಂತ ಸಾಮಾನ್ಯ ರೂಪ ಮಾತ್ರ ತೋರುತ್ತದೆ. ಶುಕ್ತಿಗೂ ನೇತ್ರಕ್ಕೂ ಸಂಬಂಧಜನ್ಯ ಜ್ಞಾನವಾದ ಮೇಲೆ ರಜತದ ಸಂಸ್ಕಾರವು ಉದ್ಭುತವಾಗುತ್ತದೆ. ಸಂಸ್ಕಾರ ಏನಿತ್ತು ಸ್ಮರಣೆ ಒಳಗಿಂದ ಉದ್ಭುತ ಆತು, ಜಾಗ್ರತ ಆತದು. ಶುದ್ಧಿಯ ಸಾಮಾನ್ಯ ಜ್ಞಾನದ ಉತ್ತರ ಕ್ಷಣದಲ್ಲಿ, ಅಂದ್ರೆ ನಂತರದ ಕ್ಷಣದಲ್ಲಿ ರಜತದ ಸ್ಮೃತಿ ಆಗ್ತದ. ಸಕಲ ಸ್ಮೃತಿ ಜ್ಞಾನದಲ್ಲಿ ಪದಾರ್ಥದ ಅದೇ ಎಂಬ ಅಂಶವು ತೋರುತ್ತದೆ. ಆದರೂ ದೋಷ ಸಹಿತ ನೇತ್ರದ ಸಂಬಂಧದಿಂದ ಸಂಸ್ಕಾರವು ಉದ್ಭುತವಾಗಿರುತ್ತದೆ. ಆ ದೋಷದ ಮಹಾತ್ಮೆಯಿಂದ ಅದೇ ಎಂಬ ಅಂಶದ ಜ್ಞಾನವು ನಾಶವಾಗುತ್ತದೆ. ಆದ್ದರಿಂದ ಅದೇ ಎಂಬ ಅಂಶದ ಜ್ಞಾನದ ನಾಶರೂಪ ಸ್ಮೃತಿಯಾಗುತ್ತದೆ. ಎರಡು ಕೂಡ್ಕೊಂಡ್ ಬಿಡ್ತಾವ. ಅವಾಗ ಏನಾಗ್ತದೆ? ಕೂಡ್ಕೊಂಡು ಸ್ಮೃತಿ ಕೂಡ್ಕೊಂಡು ಅದು ಅದೇ ಅಂತ ಅನಿಸ್ಕೊಳ್ತದೆ. ಆ ಸಾಮಾನ್ಯ ಅಂಶದ್ದು ಇದು ಕೂಡ ಕೂಡ್ಕೊಂಡು ಅದು ನಾಶ ಆಗಿ ಏನಾಗ್ತದೆ? ಸ್ಮೃತಿ ಕೂಡ ಹೊಂದ್ಕೊಂಡು ಅದು ಜ್ಞಾನ ಆಗ್ತದೆ. ಆದ್ದರಿಂದ ಇದಂ ರಜತಂ ಎಂಬಲ್ಲಿ ಎರಡು ಜ್ಞಾನಗಳು ಇರುತ್ತವೆ. ಅದರಲ್ಲಿ ಶುಕ್ತಿಯ ಇದಂ ರೂಪ ಸಾಮಾನ್ಯ ಜ್ಞಾನವು ಪ್ರತ್ಯಕ್ಷವಾಗಿರುತ್ತದೆ. ರಜತದ ಸ್ಮೃತಿ ಜ್ಞಾನವಾದ ಅಲ್ಲೇನದರಿ? ಹಳೆ ಬುಕ್ನವ್ರು ಹೇಳ್ರಿ ಮೊದಲು ಏನಂತೆ. ಹೋಗ್ಲಿ, ಹೊಸ ಬುಕ್ನವ್ರು ಏನೈತಿ ಓದ್ರಿ. ಯಾರ ಕಡೆ ಐತಿ ಬುಕ್? ಅಲ್ಲೇ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಸ್ಮೃತಿ ಜ್ಞಾನವಾದರೂ ಯಥಾರ್ಥವಾಗಿರುತ್ತದೆ ಅಂತ ಐತ್ರಿ. ಹೊಸ ಪುಸ್ತಕ ಕರೆಕ್ಟ್. ಹಳೆ ಪುಸ್ತಕದಾಗ ಬೇರೆ ಬರ್ದಾರ, ಅದನ್ನ ಹಿಂಗ್ ಮಾಡ್ಕೊಡ್ರಿ. ಇದು ಹೇಳಿದ್ದೀಗ ಘೋಷಿತ ಪಡೆದು ಬರೋಬರಿ. ರಜತದ ಸ್ಮೃತಿ ಜ್ಞಾನವಾದರೂ ಯಥಾರ್ಥವೇ ಇರುತ್ತದೆ ಅನ್ಬೋದು. ಎರಡು ಯಥಾರ್ಥನ ಅದಾವು.
ಸಾಮಾನ್ಯ ಜ್ಞಾನವು ಯಥಾರ್ಥನ ಐತಿ, ರಜತದ ಸ್ಮೃತಿ ಜ್ಞಾನವು ಯಥಾರ್ಥನ ಐತಿ. ಆದರೂ ಶುದ್ಧಿಯ ವಿಶೇಷ ಅಂಶವನ್ನ ತ್ಯಾಗ ಮಾಡಿ ಪ್ರತ್ಯಕ್ಷ ಜ್ಞಾನವಾಗಿದೆ. ವಿಶೇಷ ಅಂಶ ಆಗಿಲ್ಲ ಜ್ಞಾನ, ಪ್ರತ್ಯಕ್ಷ ಅಂಶ ಜ್ಞಾನವಾಗಿದೆ. ಮತ್ತು ಅದೇ ಎಂಬ ಭಾಗವಿಲ್ಲದ ಸ್ಮೃತಿ ಜ್ಞಾನವಿರುತ್ತದೆ. ವಿಶೇಷ ಜ್ಞಾನದ ಸ್ಥಳದಲ್ಲಿ ಅದೇ ಎಂಬ ಭಾಗದಲ್ಲಿ ಸ್ಮೃತಿ ಜ್ಞಾನ ಬಂದು ಕೂಡ್ಕೊಂಡೈತಿ ಅಂತ ನಾವು. ವಿಶೇಷ ಜ್ಞಾನ ಆಗುವ ಸ್ಥಳದಲ್ಲಿ ಈ ಸ್ಮೃತಿ ಜ್ಞಾನ ಬಂದು ಕೂಡಿಕೊಂಡೈತಿ ಅಂತ ನಾವು. ಒಂದು ಭಾಗ ತ್ಯಾಗ ಮಾಡುವುದರಿಂದ ಜ್ಞಾನವು ಅಯಥಾರ್ಥವಾಗುವುದಿಲ್ಲ. ಇಂತೂ ಅನ್ಯ ರೂಪದ ಜ್ಞಾನಕ್ಕೆ ಅಯಥಾರ್ಥವೆಂದು ಹೇಳುತ್ತಾರೆ. ಅಲ್ರಿ, ಎರಡು ಜ್ಞಾನದವ, ಎರಡು ಜ್ಞಾನದಾಗ ಒಂದು ಭಾಗದ ಜ್ಞಾನವನ್ನ ತ್ಯಾಗ ಮಾಡಿದ್ರೆ ಅದು ಅಯಥಾರ್ಥ ಆಗ್ತದೆ. ಅಯಥಾರ್ಥ ಆಗುದಿಲ್ಲ, ಅದು ಅನ್ಯ ರೂಪ ಆಗ್ತದೆ. ಅನ್ಯ ರೂಪಕ್ಕೂ ಅಯಥಾರ್ಥಕ್ಕೆ ವಿಚಾರ ಮಾಡಿ ನೋಡಪ್ಪ ಅಂತಾರೋ. ಅದು ಅನ್ಯ ರೂಪ ಆಗ್ತದ ಹೊರತು ಅಯಥಾರ್ಥ ಆಗುದಿಲ್ಲ. ಆದ್ದರಿಂದ ಶುದ್ಧಿ ರಜತದ ಜ್ಞಾನವು ಯಥಾರ್ಥವೇ ಅದೇ, ಅದು ಭ್ರಮಾಜ್ಞಾನ ಅಲ್ಲ, ಅದು ಅಯಥಾರ್ಥನ ಐತಿ. ಎರಡು ಜ್ಞಾನಗಳ ಅಥವಾ ಎರಡು ವಿಷಯಗಳ ವಿವೇಕದ ಅಭಾವಕ್ಕೆ ಅಖ್ಯಾತಿ ಎಂದು ಭ್ರಮವೆಂದು ಹೇಳುತ್ತಾರೆ. ಎರಡು ವಿಷಯಗಳ ಜ್ಞಾನ ಭೇದವಿಲ್ಲದರಿಂದ ಪ್ರವೃತ್ತಿ ಸಂಭವಿಸುತ್ತದೆ, ಭೇದವಾದರೆ ನಿವೃತ್ತಿ ಸಂಭವಿಸುತ್ತದೆ. ಎರಡು ಜ್ಞಾನಗಳ ವಿವೇಕ ಆಯ್ತು ಅಂದ್ರೆ ಅಲ್ಲಿ ಹೋಗುದಿಲ್ಲ ಅವ. ಅದು ಬೆಳೆ ತೊಗೊಳಕ್ ಹೋಗುದ್ರೆ ಇದು ಕಪ್ಪೆ ಚಿಪ್ಪು ಮನೆ, ಇದು ಬೇಳೆ ಅಲ್ಲ ಅಂತ ಅವ ನಿವೃತ್ತಿ ಆಗ್ತಾನ ಮನುಷ್ಯ. ಇಲ್ಲ ಅವ್ರು ಎರಡು ಜ್ಞಾನ ಆಗ್ಲಿಲ್ಲ, ಒಂದ ಜ್ಞಾನ ಅಂತಂದ್ರೆ ಅವ ಏನ್ ಮಾಡ್ತಾನ, ಈ ಬೆಳೆ ಬಿದ್ದೈತಿ ಅಂತ ತಗೋಬೇಕು, ಅದು ನನಗ್ ಲಾಭ ಆಗ್ತತಿ ಅಂತ ವಿಚಾರ ಮಾಡ್ತಾನ, ಪ್ರವೃತ್ತಿ ಆಗ್ತಾನೆ. ಇದಿಷ್ಟು ವಿಚಾರ ಸಾಗರ ಅನುಭವತಾರದಾಗ ಅಖ್ಯಾತಿ ಪ್ರಭಾಕರ ಅಖ್ಯಾತವಾದದ ರೀತಿಯನ್ನ ಹೇಳ. ಇನ್ನ ಇದನ್ನ ಖಂಡನ ಮಾಡ್ತಾರೆ. ಇದಕ್ಕೆ ಇನ್ನೂ ಖಂಡನ ಮಾಡಾಕ ಇನ್ ಮಾಡ್ತಾರಲ್ಲ, ಇನ್ನೂ ಬಹಳ ಸೂಕ್ಷ್ಮ ಬುದ್ಧಿ ಬೇಕು. ಹೇಳ್ತಾರ ನೋಡು, ಈ ಮತವಾದರೂ ಸಮೀಚೀನವಲ್ಲ. ಮೊದಲಿನ ಇದು ಕೂಡ ಸಮೀಚೀನವಲ್ಲ. ಅಥವಾ ನಾಲ್ಕು ಮತಗಳು. ಯಾಕಂದ್ರೆ ಈ ವಿಚಾರ ಸಾಗರದಾಗ ಸತ್ಖ್ಯಾತಿ ತಗೊಂಡಿಲ್ಲ ನಾವು ಸತ್ಖ್ಯಾತಿ ತಗೊಂಡು ಖಂಡನ ಮಾಡ್ಕೊಂಡ್ ಬಂದಿವಿ ಅಂದ್ರೆ ಈಗ ನಾಲ್ಕು ಮತಗಳು ಹೇಳ್ಬೇಕು ನಾವು. ಯಾಕಂದ್ರೆ ಚಿತ್ತಿಯಲ್ಲಿ ರಜತ ಭ್ರಮದಿಂದ ಪ್ರವೃತ್ತನಾದ ಪುರುಷನಿಗೆ ರಜತದ ಲಾಭವಾಗದಿದ್ದರೆ ಆಗ ಪುರುಷನು ಹೀಗೆ ಹೇಳುತ್ತಾನೆ, ಅವ ರಜತ ಸಿಗ್ತದೆ ಪುರುಷನಿಗ ಇಲ್ಲ. ಅವ ಏನಂತಾನವ ಪುರುಷ, ರಜತ ದೇಶದಲ್ಲಿ ರಜತದ ಜ್ಞಾನದಿಂದ ನನಗೆ ನಿಷ್ಫಲ ಪ್ರವೃತ್ತಿ ಆಯಿತು ಅಂತ. ರಜತ ಇಲ್ಲದೆ ಇರುವಂತಹ ದೇಶದಲ್ಲಿ ನನಗೆ ರಜತದ ಜ್ಞಾನ ಆಯ್ತು, ಅದರಿಂದ ನನಗೆ ನಿಷ್ಫಲ ಪ್ರವೃತ್ತಿ ಆಯಿತು, ಸಫಲ ಪ್ರವೃತ್ತಿ ಆಗಲಿಲ್ಲ ಅಂತ. ಬೆಳೆ ಸಿಕ್ಕಿತ್ತಂದ್ರ ಸಫಲ ಪ್ರವೃತ್ತಿ, ಬೆಳೆ ಸಿಗಲಿಲ್ಲ ಅನ್ನೋದ್ರಿಂದ ನಿಷ್ಫಲ ಪ್ರವೃತ್ತಿ ಆಯ್ತು ಅಂತ ನಾವು. ಈ ರೀತಿ ಬ್ರಹ್ಮಜ್ಞಾನವು ಅನುಭವ ಸಿದ್ಧವಾಗಿರುತ್ತದೆ. ಈ ಅನುಭವ ಸಿದ್ಧವಾದಂತ ಜ್ಞಾನ ಬ್ರಹ್ಮಜ್ಞಾನ ಅನುಭವ ಸಿದ್ಧವಾಗಿದೆ. ಅದರ ಲೋಪವು ಸಂಭವಿಸುವುದಿಲ್ಲ. ಅದರ ಬ್ರಹ್ಮಜ್ಞಾನದ ಲೋಪವು ಸಂಭವಿಸುವುದಿಲ್ಲ ಅಂತ ತಿಳ್ಕೋಬೇಕು. ವಿಚಾರ ಮಾಡಿದ್ರೆ ತಿಳಿತೈತೆ, ಇಲ್ಲಾಂದ್ರೆ ನಾ ಎಲ್ಲೋ ನೀವೆಲ್ಲೋ. ಅಖ್ಯಾತಿವಾದದ ರೀತಿಯಂತೆ ರಜತದ ಸ್ಮೃತಿ ಮತ್ತು ಶುದ್ಧಿಯ ಜ್ಞಾನ ಈ ಭೇದವನ್ನು ಗ್ರಹಣ ಮಾಡದೇ ಇರೋಣದ್ರಿಂದ ನನಗೆ ಶುದ್ಧಿಯಲ್ಲಿ ಪ್ರವೃತ್ತಿ ಸಂಭವಿಸಿತು. ಹೌದ್ರೆ, ಯಾಕೆ ನನಗೆ ಪ್ರವೃತ್ತಿ ಸಂಭವಿಸಿತು ಅಂದ್ರೆ ರಜತದ ಸ್ಥಿತಿ ಜ್ಞಾನ ಮತ್ತು ಶುದ್ಧಿಯ ಸಾಮಾನ್ಯ ಜ್ಞಾನ ಮೇಲೆ ಈ ಭೇದವನ್ನು ಗ್ರಹಣ ಮಾಡದೇ ಇರೋಣದ್ರಿಂದ ನನಗೆ ಶುದ್ಧಿಯಲ್ಲಿ ಪ್ರವೃತ್ತಿ ಸಂಭವಿಸಿತು. ಆಗ ನಿಜವಾಗಿ ಏನಾಗಬೇಕಾಗಿತ್ತು, ಇದು ಬಾಧ ಆಗಬೇಕಾಗಿತ್ತು. ನಿತ್ಯ ಆಗಿತ್ತಂದ್ರೆ ಬಾಧ ಆಗ್ಬೇಕಾಗಿತ್ತು, ಪ್ರವೃತ್ತಿ ಸಂಭವಿಸಬಾರದು. ಕಪ್ಪೆ ಚಿತ್ರದಲ್ಲಿ ಬೆಳ್ಳಿ ನೋಡಿಕೊಂಡು ಬೆನ್ನ ಹತ್ತಿದಲ್ಲ, ಮೃಗಜಲವನ್ನ ನೋಡಿ ನೀರ್ ತರಕ್ ಹೊಂಟೇನು? ಮೃಗಜಲ ನೋಡಿ ನೀರ್ ತರಕ್ ಹೊಂಟೇನೋ ಇಲ್ಲ. ಯಾಕ ಅದು ಮೃಗಜಲ ತೋರ್ತೈತಿ, ಅದು ಇಲ್ಲ ಅಂತ ಗೊತ್ತಾಗೈತಿ. ಹಂಗ ಇಲ್ಲಿ
ಬೆಳ್ಳಿ ಕಬ್ಬಿನ ಚಿಪ್ನಲ್ಲಿ ಬೆಳ್ಳಿ ಇಲ್ಲ ಅನ್ನೋದು ನಿನಗ ತೋರೈತೇನು? ಬಾಧ ಆಗಿತ್ತೇನು? ಬಾಧ ಆಗಬೇಕಾಗಿತ್ತು, ಬಾಧ ಆಗಿಲ್ಲ, ಅದಕ್ಕೆ ಪ್ರವೃತ್ತಿ ಸಂಭವಿಸಿತು. ಮತ್ತು ವಿಷಯ ಮತ್ತು ಬ್ರಹ್ಮಜ್ಞಾನ ಇವೆರಡನ್ನು ತ್ಯಾಗ ಮಾಡಿ ಅನೇಕ ಪ್ರಕಾರದ ವಿರುದ್ಧ ಕಲ್ಪನೆಯನ್ನು ಮಾಡುವುದೊಂದು ದೋಷವು ಅಖ್ಯಾತಿಯವಾದದಲ್ಲಿ ಸಂಭವಿಸ್ತದೆ. ಸಾಮಾನ್ಯ ಔಷಧ ಜ್ಞಾನನು ತ್ಯಾಗ ಮಾಡ್ತಿದಿ, ಬ್ರಹ್ಮಜ್ಞಾನನು ತ್ಯಾಗ ಮಾಡ್ತಿದಿ, ವಿರುದ್ಧ ಕಲ್ಪನಾ ಮಾಡಿ ಏನೋ ಒಂದು ಸಿದ್ಧಾಂತ ಮಾಡಕ್ ಹೊಂಟಿದಿ. ಆದ್ದರಿಂದ ನಿನ್ನ ಸಿದ್ಧಾಂತದಲ್ಲಿ ಅಖ್ಯಾತಿವಾದದಲ್ಲಿ ಅನೇಕ ದೋಷಗಳದಾವ. ಮತ್ತು ನೇತ್ರವು ಸಂಯೋಗವಾದ ಬಳಿಕ ದೋಷದ ಮಹಾತ್ಮೆಯಿಂದ ಶುದ್ಧಿಯ ವಿಶೇಷ ರೂಪದ ಜ್ಞಾನವಾಗಲಿല്ലെಂದು ಹೇಳುವ ಈ ಕಲ್ಪನೆಯಾದರೂ ವಿರುದ್ಧವಾಗಿರುತ್ತದೆ. ಜ್ಞೇಯಾಕಾರ ಜ್ಞಾನ ಆಗ್ತದ ಅಂತ ನಮ್ದದ. ಜ್ಞೇಯಾಕಾರ ಜ್ಞಾನ ಆಗ್ತದೆ ಅಂದ್ರೂ ಕೂಡ ನೀ ಏನಂತಿದಿ? ಜ್ಞೇಯಾಕಾರ ಜ್ಞಾನ ಆಗ್ಲಿಲ್ಲ ಅಂತಿದಿ. ನೀನ್ ಕಲ್ಪನೆ ಮಾಡಿ ಏನ್ ಹೇಳಾಗತ್ತಿದಿ? ಇದು ಅಸಮಂಜಸದ, ಇದು ವಿರುದ್ಧವಾಗಿರುತ್ತದೆ. ಹಾಗೆಯೇ ಅದೇ ಎಂಬ ಭಾಗದ ನಾಶದಿಂದ ಶ್ರುತಿ ಕಲ್ಪನೆಯಾದರೂ ವಿರುದ್ಧವಾಗಿರುತ್ತದೆ. ಮತ್ತೆ ನೀನು ಅದೇ ಶ್ರುತಿಯಿಂದ ಕಲ್ಪನಾ ಮಾಡ್ಕೊಂಡು ಹಾವಿನ ಕಲ್ಪನಾ ಮಾಡ್ಕೊಂಡು ತಂದು ಅದನ್ನ ಸೇರಿಸ್ತಿಲ್ಲ, ಇದು ವಿರುದ್ಧದ. ಮತ್ತು ವಿಷಯಗಳು ಭೇದವಾಗಿವೆ. ಒಂದು ಸಾಮಾನ್ಯ ಅಂಶ, ಒಂದು ಶ್ರುತಿ ಜ್ಞಾನ, ಇವೆರಡು ಏನದಾವ? ಇವು ಎರಡು ಯಥಾರ್ಥನ ಅದಾವ. ಮತ್ತೆ ವಿಷಯಗಳು ಏನದಾವ? ವಿಷಯಗಳು ಏನದಾವ? ಸಾಮಾನ್ಯ ಅಂಶ ಆ ಇದೆ ಅನ್ನುವಂಥದ್ದು ಅದು ಯಾವ ಅಂಶದು? ಸಾಮಾನ್ಯ ಅಂಶ. ಮತ್ ಇನ್ನೊಂದು ಅಂಶ ಯಾವುದು? ಸ್ಮೃತಿ. ಈ ವಿಷಯ ಎರಡು ಬೇರೆ ಬೇರೆ ಅದಾವ. ಎರಡು ವಿಷಯಗಳು ಭೇದವಾಗಿವೆ, ಪರಂತು ತೋರುವುದಿಲ್ಲ. ಭೇದ ಇದ್ರು ತೋರುವುದಿಲ್ಲ. ಭೇದ ಅದ, ಅದು ತೋರ್ಲಿಲ್ಲ. ತೋರಿತ್ತಂದ್ರೆ ಪ್ರವೃತ್ತಿ ಆಗಿದ್ದಿಲ್ಲ. ಹಾಗೆಯೇ ಜ್ಞಾನಗಳಾದರೂ ಭಿನ್ನವೇ ಇರುವುದಿಲ್ಲ. ಅವು ಕೂಡ ಜ್ಞಾನ ಆದ್ರೂ ವಿಷಯ ಬೇರೆ ಬೇರೆ ಅದಾವ, ಜ್ಞಾನ ಆದ್ರೂ ಬೇರೆ ಬೇರೆ ಅದಾವ. ಜ್ಞೇಯಾಕಾರ ಜ್ಞಾನ ಆಗ್ತದ, ಜ್ಞಾನಗಳು ಬೇರೆ ಅದಾವ. ಯಾಕ? ವಿಷಯಗಳು ಬೇರೆ ಬೇರೆ ಅದಾವ. ಅಂತ ಮಾಡುವಂತ ಎಂಬ ಕಲ್ಪನೆ ಆದ್ರೂ ಕೂಡ ವಿರುದ್ಧವೇ ಅದ. ರಜತದ ಪ್ರತೀತಿ ಕಾಲದಲ್ಲಿ ಅಭಿಮುಖ ದೇಶದಲ್ಲಿ ರಜತದ ಪ್ರತೀತಿ ಆಗಿದೆ. ರಜತ ಯಾವಾಗ ಪ್ರತೀತಿ ಆಗೈತಿ? ಅವಾಗ ನಿನ್ನ ಎದುರಿನ ದೇಶದಲ್ಲಿ ರಜತ ಕಾಣ ಪ್ರತೀತಿ ಆಗತೈತಿ, ತೋರಾಗತೈತಿ. ಆದ್ದರಿಂದ ಅಖ್ಯಾತಿವಾದವು ಅನುಭವ ವಿರುದ್ಧವಾಗಿದೆ. ಮತ್ತು ಅಖ್ಯಾತವಾದಿ ಮತದಲ್ಲಿ ರಜತದ ಭೇದ ಮುಂದುವದ್ರಿ ವೇದಗ್ರಹವು ಗ್ರಹವೂ ಐತಲ್ಲ, ಗ್ರಹವೂ ಬಂತು. ಮತ್ತೊಬ್ಬರು ಯಾರು ಹೊಸ ಬುಕ್ನಾಗ ಏನದ ಓದ್ರಿ? ಜಾತಿವಾದಿ ಮತದಲ್ಲಿ ರಜತದ ಭೇದಗ್ರಹವು ಪ್ರವೃತ್ತಿಯ ಪ್ರತಿಬಂಧಕವಾದ್ದರಿಂದ. ಬಿಡ್ರಿ, ಭೇದ ಗ್ರಹಣ ಮಾಡ್ಕೊಟ್ರು. ಗ್ರಹ ಅಂತ ಅರ್ಥ ಆಗುದಿಲ್ಲ, ಗ್ರಹಣ ಮಾಡ. ನಿಮ್ದು ಹೊಸ ಪುಸ್ತಕ ಏನ್ರಿ ಸುರೇಶ್? ಹೌದು ಸರ್. ಹಳೆ ಪುಸ್ತಕದಾಗೂ ಹಂಗಾದ. ಅಖ್ಯಾತವಾದಿಯ ಮತದಲ್ಲಿ ರಜತದ ಭೇದ ಗ್ರಹಣವು ಪ್ರವೃತ್ತಿಯ ಪ್ರತಿಬಂಧಕವಾದ್ದರಿಂದ. ಪ್ರವೃತ್ತಿ ಏನು? ಪ್ರವೃತ್ತಿ ಅಂದ್ರೆ ಏನು? ಇದು ಅವಾಗ ಅವ ಪುರುಷ ಇದು ರಜತಾಂತಿ ಇದ್ರಂದ್ರ ಪ್ರವೃತ್ತಿ ಹಾಕಾರ, ಅವ ಸನ್ಯಾಸಿ ಇದ್ರೆ ನಿವೃತ್ತಿ ಹಾಕಾರ. ಆ ಏನ ಪ್ರವೃತ್ತಿ ಐತಲ್ಲ, ಆ ಪ್ರವೃತ್ತಿಗೆ ಏನಾಗೈತಿ? ಭೇದ ಗ್ರಹಣವು ಪ್ರವೃತ್ತಿಯ ಪ್ರತಿಬಂಧಕವಾದ್ದರಿಂದ, ಅದಕ್ಕೆ ವಿರೋಧವಾಗುವುದರಿಂದ ರಜತದ ಭೇದ ಗ್ರಹಣದ ಅಭಾವವೇ ರಜತಾಂತಿಗೆ ಪ್ರವೃತ್ತಿಗೆ ಹೇತುವಾಗಿರುವುದೆಂದು ಅಂಗೀಕರಿಸುವರು. ಅಂದ್ರೆ ಏನು ಅರ್ಥ? ಆ ಅಖ್ಯಾತಿವಾದ ಮತದಲ್ಲಿ ರಜತದ ಭೇದದ ಗ್ರಹಣ, ಅವು ಎರಡು ಜ್ಞಾನದ ಅನ್ನುವಂತ ಭೇದ ಐತಲ್ಲ, ಅದು ಭೇದದ ಗ್ರಹಣ ಅಂದ್ರ ಅದನ್ನ ಒಪ್ಪಿದ್ರ ಅವ ಪ್ರವೃತ್ತಿ ಹಾಕನೇನು? ಅದೇ ಪ್ರವೃತ್ತಿ ಹಾಕ. ಅದನ್ನ ಹೇಳಕ್ಕೆ ಮಾತು ಬಳಸ್ತಾರ.
ತೀವ್ರದ ಗ್ರಹಣವು ಪ್ರವೃತ್ತಿಯ ಪ್ರತಿಬಂಧಕವಾದ್ದರಿಂದ ರಜತದ ಭೇದ ಗ್ರಹಣದ ಅಭಾವವೇ ರಜತಾರ್ಥಿಯ ಪ್ರವೃತ್ತಿಗೆ ಹೇತುವಾಗಿರುವುದೆಂದು ಅಂಗೀಕರಿಸುವನೋ ಅದರಂತೆ ಅದ ವಿರುದ್ಧ ಸತ್ಯ ರಜತ ಸ್ಥಳದಲ್ಲಿ ಈಗ ರಜತ ಸತ್ಯ ಅದ ರಜತದ ಅಭೇದ ಗ್ರಹಣದ ರಜತದ ಅಭೇದ ಅಂದ್ರ ಇಲ್ಲೇ ಈಗ ಎರಡು ಜ್ಞಾನ ಇಲ್ಲ. ಈಗ ಸತ್ಯ ರಜತ ಇದ್ದಾಗ ಎರಡು ಜ್ಞಾನ ಇಲ್ಲ. ಅಲ್ಲಿ ರಜತನೂ ಐತಿ, ರಜತದ ಜ್ಞಾನನೂ ಆಗತೈತಿ. ಜ್ಞೇಯಾನುಸಾರ ಜ್ಞಾನ ಆಗೈತಿ. ಅವಾಗ ಏನಾಯ್ತು, ಎರಡು ಜ್ಞಾನ ಇಲ್ಲ, ಅಭೇದ. ಅಭೇದ ಗ್ರಹಣವು ನಿವೃತ್ತಿಯ ಪ್ರತಿಬಂಧಕವಾಗಿರುವುದರಿಂದ ಅಲ್ಲಿ ಪ್ರವೃತ್ತಿ ಆಗ್ತದೆ. ನೋಡ್ರಿ, ನಿವೃತ್ತಿಯ ಪ್ರತಿಬಂಧಕ ಅಂದ್ರೆ ಏನಾಯ್ತು, ನಿವೃತ್ತಿಯ ಪ್ರತಿಬಂಧಕ ಅಂದ್ರೆ ಪ್ರವೃತ್ತಿ ಆಯ್ತು ಅಂತ ಅರ್ಥ ಮಾಡೋದು. ಇದು ನೈಯಾಯಿಕರು ಬಳಸುವಂತಹ ಶಬ್ದಗಳಿವೆ. ಯಾವಾಗ ಎದುರಿನ ದೇಶದಲ್ಲಿ ನಿಜವಾದ ರಜತ ಐತಿ, ಅಲ್ಲಿ ಎರಡು ಜ್ಞಾನಗಳಾಗ್ಲಿಲ್ಲ, ಅಲ್ಲಿ ಅಭೇದ ಜ್ಞಾನ ಆಯ್ತು. ಆ ಅಭೇದ ಗ್ರಹಣವು ಏನಾಗ್ಬಿಡ್ತು, ಅಲ್ಲಿ ಸತ್ಯವಾದಿ ರಜತ ಅದ ಅನ್ನುವಂತ ಜ್ಞಾನ ಆಗ್ತದ. ಅವಾಗ ಪ್ರವೃತ್ತಿ ಆಗ್ತದ. ಅದಕ್ಕೆ ಏನಂತಾನ, ಅಭೇದ ಗ್ರಹಣವು ನಿವೃತ್ತಿಯ ಪ್ರತಿಬಂಧಕವಾಗಿರುವುದರಿಂದ ಅನುಭವ ಸಿದ್ಧವಾಗಿರುತ್ತದೆ. ಉಲ್ಟಾ ಹೇಳ್ತಾನೆ ಅಲ್ಲಿ ಶಬ್ದಗಳನ್ನ ಹಂಗೆ ಬಳಸ್ತಾರವ. ಅದಕ್ಕೆ ನೀವೇ ತಿಳ್ಕೊಬೇಕು, ಸತ್ಯ ರಜತ ಸ್ಥಳದಲ್ಲಿ ರಜತದ ಅಭೇದ ಗ್ರಹಣವು ಪ್ರವೃತ್ತಿಯನ್ನು ಉಂಟು ಮಾಡುವುದು ಅನುಭವ ಸಿದ್ಧವಿರುತ್ತದೆ ಅಂತ ತಿಳ್ಕೊಬೇಕು ನೀವು. ಅದ ಪ್ರವೃತ್ತಿ ಅಂದಾಗವ ನಿವೃತ್ತಿಯ ಪ್ರತಿಬಂಧಕ ಅಂತ. ಆ ಎರಡು ನೆಗೆಟಿವ್ ಹಾಕಿದ್ರೆ ಒಂದು ಪಾಸಿಟಿವ್ ಆಗ್ತದ, ಅರ್ಥ ಮಾಡ್ಬೇಕು. ಯಾರೋ ಒಬ್ರು ನನಗೊಂದ್ 1,000 ರೂಪಾಯಿ ಕೊಡ್ರಿ ಅಂತ ಕೇಳಿದ್ರು. ನಾ ಏನಂತೀನಿ, ನಾನು 10,000 ರೂಪಾಯಿ ಕೊಡುದಿಲ್ಲ ಅಂತ ಹೇಳುದಿಲ್ಲಪ್ಪ ಅಂತಾನೆ. ಹಂಗಂದ್ರೆ ಏನ್ರಿ, ಕೊಡುದಿಲ್ಲ ಅಂತ ಹೇಳುದಿಲ್ಲ ಅಂದ್ರೆ ಏನಂದಂಗಾತು, ಕೊಡ್ತೇನೆ ಅಂತ ಹೇಳಿದ, ಕೊಡ್ತೇನೆ ಅಂತ ಹೇಳ್ದಂಗಾತು. 2 negatives makes 1 affirmative ಅಂತ ಇಂಗ್ಲಿಷ್ನಾಗ. ಹಂಗಿದ ಏನಂತಾರಮ್ಮ, ಸತ್ಯ ರಜತ ಸ್ಥಳದಲ್ಲಿ ರಜತದ ಅಭೇದ ಗ್ರಹಣವು ನಿವೃತ್ತಿಯ ಪ್ರತಿಬಂಧಕ ಅಂದ್ರೆ ಏನು, ಪ್ರವೃತ್ತಿಯ ಆಗುತ್ತದೆ. ಪ್ರವೃತ್ತಿ ಏನದು, ನಿವೃತ್ತಿಯ ಪ್ರತಿಬಂಧಕ ಅಂದ್ರ ಪ್ರವೃತ್ತಿ ಆಗುತ್ತದೆ, ಆಗುವುದು ಅನುಭವ ಸಿದ್ಧವಿರುತ್ತದೆ. ಹಿಂಗ ತಗೋಬೇಕ. ನಿವೃತ್ತಿಯ ಪ್ರತಿಬಂಧಕ ಅಂದ್ರ ಪ್ರವೃತ್ತಿ ಸಂಭವಿಸ್ತದ ಅಂತ ತಗೋಬೇಕು. ಉಲ್ಟಾ ಪಲ್ಟಾ ಮದರ್ಮಾಲಿ ನಿಷೇಧ ಆಕಾರ ಆಗ್ತಾನೆ. ನಿವೃತ್ತಿಯ ಪ್ರತಿಬಂಧಕ ಅಂದ್ರ ಪ್ರವೃತ್ತಿಯ ಸಾಧ್ಯತೆ. ತಿಳಿಯತ್ತೇನ್ರಿ? ಕನ್ನಡ ಮಾತಾಡೋಡ್ರಿ, ಇದು ಇಂಗ್ಲಿಷ್ ಅಲ್ಲ, ಫ್ರೆಂಚ್ ಅಲ್ಲ, ಇದು ನಯ, ಇದು ಭಾಷೆ. ಈ ಭಾಷೆ ಹಿಂಗಿರೋದ್ರಿಂದ ಬಹಳ ಕಠಿಣ ಆಗ್ತದೆ. ಸತ್ಯ ರಜತ ಸ್ಥಳದಲ್ಲಿ ರಜತದ ಅಭೇದ ಒಂದೇ ಜ್ಞಾನವು ಗ್ರಹಣ ಆಗುವುದರಿಂದ ಅಲ್ಲೇ ಪ್ರವೃತ್ತಿ ಸಂಭವಿಸುವುದು ಅನುಭವ ಸಿದ್ಧವಾಗಿದೆ. ಆದ್ದರಿಂದ ರಜತದ ಅಭೇದ ಗ್ರಹಣದ ಅಭಾವವು ನಿವೃತ್ತಿಗೆ ಹೇತುವಾಗಿದೆ. ಸೇಮ ಅಭೇದ ಗ್ರಹಣವು ನಿವೃತ್ತಿಗೆ ಹೇತುವಾಗಿದೆ. ಮತ್ತೆ ಭೇದದ ಗ್ರಹಣವು ಪ್ರವೃತ್ತಿಗೆ ಹೇತುವಾಗಿದೆ. ಈ ಹೇಳಕತ್ತಾನ, ಆಗಲಿ ಹೇಳಿದ್ದಾನೆ, ಇಲ್ಲಿ ಹೇಳತ್ತಾನ. ವಾಕ್ಯಗಳು ಸ್ವಲ್ಪ ಕಠಿಣ ಅದಾವ ಅಷ್ಟ. ಈ ರೀತಿಯಿಂದ ರಜತದ ಭೇದ ಜ್ಞಾನದ ಅಭಾವವು ರಜತಾರ್ಥಿಯ ಪ್ರವೃತ್ತಿಗೆ ಹೇತುವಾಗಿರುವುದು ಮತ್ತು ರಜತದ ಅಭೇದ ಜ್ಞಾನದ ಅಭಾವವು ರಜತಾರ್ಥಿಯ ನಿವೃತ್ತಿಗೆ ಹೇತುವಾಗಿದೆ. ಎರಡು ಜ್ಞಾನ ಆದಾಗ ಅವಾಗ ಪ್ರವೃತ್ತಿ ಆಗೈತಿ, ಒಂದ ಜ್ಞಾನ ಆದಾಗ ಅವಾಗ ಪ್ರವೃತ್ತಿ ಆಗಿಲ್ಲ. ಶುಕ್ತಿ ದೇಶದಲ್ಲಿ ಇದಂ ರಜತಂ, ಇದು ಬೆಳ್ಳಿ ಎಂಬ 2 ಜ್ಞಾನಗಳಿರುತ್ತವೆ. ಅಲ್ಲಿ ಅಖ್ಯಾತವಾದಿ ಮತದಲ್ಲಿ 2 ಉಂಟು. ಯಾಕಂದರೆ ಶುಕ್ತಿಯಲ್ಲಿ ರಜತದ ಭೇದವೇನು ಉಂಟು, ಶುಕ್ತಿಯಲ್ಲಿ ರಜತದ ಭೇದವೇನೋ ಉಂಟು. ಪರಂತು ದೋಷ ಬಲದಿಂದ ರಜತದ ಭೇದ ಜ್ಞಾನವು ಶುಕ್ತಿಯಲ್ಲಿ ಆಗಲಿಲ್ಲ. ದೋಷ ಎಲ್ಲದ, ಮಂದ ಅಂಧಕಾರ ಮತ್ತು ಪ್ರಮಾದದಲ್ಲಿ ದೋಷ ಬಲ ಐತಿ. ಅದ ರಜತದ ಭೇದ ಜ್ಞಾನವು ಶುಕ್ತಿಯಲ್ಲಿ ಆಗಲಿಲ್ಲ. ಆದ್ದರಿಂದ ಪ್ರವೃತ್ತಿಗೆ ಹೇತು ರಜತದ ಭೇದ ಜ್ಞಾನದ ಅಭಾವವಾಗಿರುತ್ತದೆ.
ಮತ್ತು ಶುಕ್ತಿಯಲ್ಲಿ ರಜತದ ಅಭೇದವು ಇಲ್ಲವೇ ಇಲ್ಲ. ಇದು ಅಖ್ಯಾತಿವಾದದಲ್ಲಿ ಭ್ರಮದ ಅಂಗೀಕಾರವಿಲ್ಲ. ಆದ್ದರಿಂದ ಶುಕ್ತಿಯಲ್ಲಿ ರಜತದ ಅಭೇದ ಜ್ಞಾನವು ಸಂಭವಿಸುವುದಿಲ್ಲ. ಈ ರೀತಿಯಾಗಿ ಶುಕ್ತಿಯಿಂದ ರಜತಾತಿಯ ನಿವೃತ್ತಿಗೆ ಹೇತು ರಜತದ ಅಭೇದ ಜ್ಞಾನದ ಅಭಾವವಾಗಿರುತ್ತದೆ. ಎರಡು ಜ್ಞಾನದ ಅಖಂಡ ಜ್ಞಾನ, ಅವಾಗ ಒಂದು ಸಾಮಾನ್ಯ ಜ್ಞಾನ ಆತು, ಒಂದು ವಿಶೇಷ ಜ್ಞಾನ ಆಗ್ಲಿಲ್ಲ ಅಂತೀವಿ ನಾವು. ಅದಕ್ಕೆ ಅವ ಅಲ್ಲೇ ಸ್ಮೃತಿ ಜ್ಞಾನವನ್ನ ತಗೊಂಡು ಬಂದ. ಅವನ ಸ್ಮೃತಿ ಜ್ಞಾನವನ್ನ ತೆಗೆದು ಹಾಕಿ ನಾವು ವಿಶೇಷ ಜ್ಞಾನವನ್ನು ಹಾಕಿ ಅನಿರ್ವಚನೀಯ ಖ್ಯಾತಿಯನ್ನ ಹೇಳೋರದೇ ಮುಂದೆ. ರಜತಾರ್ಥಿ ಪ್ರವೃತ್ತಿಯ ಸಾಮಗ್ರಿ ಮತ್ತು ನಿವೃತ್ತಿಯ ಸಾಮಗ್ರಿ ಎರಡೂ ಉಂಟು. ಈಗ ಯಾವ ಬೆಳ್ಳಿಯ ಪೈಸಾನಲ್ಲ ಅವಾಗ ಪ್ರವೃತ್ತಿ ಆಗ್ತದಲ್ಲ, ಆ ಪ್ರವೃತ್ತಿಗೂ ಸಾಮಗ್ರಿ ಐತಿ. ಯಾವಾಗ ನಿವೃತ್ತಿ ಆಗ್ತದಲ್ಲ ಆ ನಿವೃತ್ತಿಗೂ ಸಾಮಗ್ರಿ ಅದ. ಸಾಮಗ್ರಿ ಮಾತ್ರ ಎಲ್ಲ ಉಂಟು. ಮತ್ತು ಪ್ರವೃತ್ತಿ ನಿವೃತ್ತಿಗೆ ಎರಡೂ ಪರಸ್ಪರ ವಿರೋಧಿಗಳಾಗವೆ. ಇವೆರಡು ಪ್ರವೃತ್ತಿಗಳು ಪರಸ್ಪರ ವಿರೋಧದವ. ಒಂದೇ ಕಾಲದಲ್ಲಿ ಒಂದು ಪ್ರವೃತ್ತಿ ಒಂದು ನಿವೃತ್ತಿ ಆಗುವುದು ಸಂಭವಿಸುವುದಿಲ್ಲ. ಮತ್ತು ಎರಡರ ಅಸಂಭವದಿಂದ ಎರಡನ್ನು ತ್ಯಾಗ ಮಾಡುವುದು ಸಂಭವಿಸುವುದಿಲ್ಲ. ಯಾಕಂದರೆ ಪ್ರವೃತ್ತಿಯ ಅಭಾವವೇ ಈ ಸ್ಥಳದಲ್ಲಿ ನಿವೃತ್ತಿ ಪದಾರ್ಥಗಳಿಗೆ ಇರುತ್ತದೆ. ಏನ್ ಹಿಡ್ಕೊಂಡು ಪ್ರವೃತ್ತಿ ಮಾಡಕ್ ಹೊಂಟೈತಿ ಆ ಸಾಮಗ್ರಿಗಳ ನಿವೃತ್ತಿ ಹಿಡ್ಕೊಂಡು ನಿವೃತ್ತಿ ಮಾಡಕತ್ತಾವ. ಆದ್ದರಿಂದ ಪ್ರವೃತ್ತಿಯನ್ನು ತ್ಯಾಗ ಮಾಡಿದರೆ ನಿವೃತ್ತಿಯು ತ್ಯಾಗವಾಗುತ್ತದೆ. ತ್ಯಾಗ ಹಾಕ್ಬೇಕಿದ್ರೆ ಅದ್ರಲ್ಲಿ ಏನಾಗೈತಿ ನಿಮ್ಮದು ಪ್ರಾಯವಾಗುತ್ತದೆ ಅಂತ. ಅಲ್ಲಲ್ಲ, ಪ್ರವೃತ್ತಿಯನ್ನು ತ್ಯಾಗ ಮಾಡಿದರೆ ನಿವೃತ್ತಿ ತ್ಯಾಗವಾಗುತ್ತದೆ ಅನ್ಬೇಕು. ಅಲ್ಲಿ ಪ್ರಾಯ ಆಗುತ್ತದೆ ಅಂತ ತ್ಯಾಗ ಮಾಡ್ಕೊಡ್ರಿ. ನೀವು ಹೊಸ ಪುಸ್ತಕ ಏನದ ಸಿಕ್ಕೇನ್ರಿ? ಪ್ರಾಯ ಅನ್ನೋ ಬದ್ಲಿ ತ್ಯಾಗ ಅಂತ ಮಾಡ್ಕೋಬೇಕದು. ತ್ಯಾಗ ಮಾಡ್ಕೋಬೇಕು. ಎರಡು ಕಡೆ ಪ್ರಾಯ ಅಂತ ಬಂದೈತದ, ಎರಡು ಕಡೆ ಬಂದದ. ನೀರಿನಿಂದ ಹೊರಗೆ ಹೋಗ್ಬರ್ರಿ. ನೀವು ನೀರಿನಿಂದ ಹೊರಗೆ ಹೋಗ್ಬರ್ರಿ. ಬೇರೆ ಯಾವ್ದಾರ ಪುಸ್ತಕದಾಗ ಬೇರೆ ಇದ್ರೆ ಹೇಳ್ರಿ. ಆದ್ದರಿಂದ ಪ್ರವೃತ್ತಿಯನ್ನು ತ್ಯಾಗ ಮಾಡಿದರೆ ನಿವೃತ್ತಿ ಪ್ರಾಯವಾಗುತ್ತದೆ, ತ್ಯಾಗವಾಗುತ್ತದೆ ಆಗಬೇಕು. ಮುಂದೆ 2ನೇ ಸಾಲಿನಾಗ ನಿವೃತ್ತಿಯನ್ನು ತ್ಯಾಗ ಮಾಡಿದರೆ ಪ್ರವೃತ್ತಿಯ ಪ್ರಾಯವಾಗುತ್ತದೆ. ಅಂದ್ರೆ ಅಲ್ಲಿ ಅದು ತ್ಯಾಗ, 2 ಸಲ ತ್ಯಾಗ ಮಾಡ್ಕೋಬೇಕು. ಪ್ರಾಯ ಅಂತ ಐತಲ್ಲ, ಎಲ್ಲಿ ಪ್ರಾಯ ಐತಿ ಅಲ್ಲಿ ತ್ಯಾಗ ಅಂತ ಮಾಡ್ಕೊಡ್ರಿ. 58ನೇ ಪೇಜ್ ಕೊಟ್ಟಿಲ್ಲ, ಇಲ್ಲಿ ತಿದ್ದುಪಡಿಯೋ ಕೊಟ್ಟಿಲ್ಲ. ಹೊಸ ಬುಕ್ನಾಗ ಏನ್ ಕೊಟ್ಟಾರ ನೋಡ್ಬೇಕಾಗಿತ್ತು. ನಾನು ತಿದ್ದುಪಡಿ ನೋಡಿದೆ, ತಿದ್ದುಪಡಿ ನೋಡಿ ತಿದ್ದಾಗತ್ತೀನಿ, ಆದ್ರೆ ಇದು ಕೊಟ್ಟಿಲ್ಲ. ಅದು ತ್ಯಾಗನ ಹೇಳ್ರಿ. 2 ಕಡೆ ಪ್ರಾಯ ಅಂತ 2 ಸಲ ಬಂದೈತಿ, ತ್ಯಾಗ ಅಂತ ಮಾಡ್ಕೋಬೇಕು. ಅದ ಆದ್ದರಿಂದ ನಿವೃತ್ತಿಯನ್ನು ತ್ಯಾಗ ಮಾಡಿದ್ರೆ ನಿವೃತ್ತಿ ತ್ಯಾಗವಾಗುತ್ತದೆ. ನಿವೃತ್ತಿಯನ್ನು ತ್ಯಾಗ ಮಾಡಿದ್ರೆ ಪ್ರವೃತ್ತಿ ತ್ಯಾಗವಾಗುತ್ತದೆ. ನೋಡ್ರಿ, ಅರ್ಥ ಆಗತ್ ನೋಡ್ರಿ. ಪ್ರಾಯ ಅಂದ್ರೆ ಅರ್ಥವಾಗುದಿಲ್ಲ. ಈ ರೀತಿ ಉಭಯ ತ್ಯಾಗದಲ್ಲಿ ಮತ್ತು ಉಭಯ ಸ್ವೀಕಾರದಲ್ಲಿ ಅಶಕ್ತನಾದ ಅಖ್ಯಾತವಾದಿಯು ವ್ಯಾಕುಲನಾಗಿ ಲಜ್ಜೆಯಿಂದ ಪ್ರಾಣ ತ್ಯಾಗ ಮಾಡಬಹುದು. ಹುಚ್ಚಿಡಿತೈತಿ ಅವನು. ಈ ರೀತಿ ವಿಚಾರ ಮಾಡಿ ಇವ ಸಿದ್ಧಾಂತ ಮಾಡಕ್ ಹೊಂಟಾನಂದ್ರ ಇವ ವ್ಯಾಕುಲನಾಕನ, ದಿಗ್ಭ್ರಮೆ ಒಳಗಾಗ್ತಾನ, ವ್ಯಾಕುಲನಾಕನ, ಲಜ್ಜೆ ನಾಚಿಗೆ ಬಂದು ಹೋಗ್ತದೆ ಇವಾಗ. ಪ್ರಾಣ ತ್ಯಾಗ ಮಾಡಬಹುದು ಇವ ಮುಂದೆ. ಯಾರು? ಈ ಅಖ್ಯಾತವಾದಿ. ಆದ್ದರಿಂದ ಅಖ್ಯಾತವಾದಿಗೆ ವಾದವು ಮರಣಕ್ಕೆ ಕಾರಣವಾಗಿರುತ್ತದೆ. ನೀ ಅಖ್ಯಾತವಾದವನ್ನ ಪ್ರೂವ್ ಮಾಡಕ್ ಹೋಗಿ ನಿನ್ನ ನಾಶ ಮಾಡ್ಕೋತಿಪ್ಪ, ನೀ ಮರಣಕ್ಕೆ ಕಾರಣ ಆಗ್ತದೆ. ಈ ಅರ್ಥದಲ್ಲಿ ಅನೇಕ ಶಂಕಾ ಸಮಾಧಾನಗಳು ಉಂಟು. ಇದಕ್ಕ ಅನೇಕ ಶಂಕಾ ಮತ್ತು ಸಮಾಧಾನಗಳನ್ನ ಬರ್ದಾರ. ಎಲ್ಲಿ ಬರ್ದಾರ ಅಂದ್ರ ಬೇರೆ ಬೇರೆ ಗ್ರಂಥಗಳಲ್ಲಿ ಬರ್ದಾರ. ಆದರೆ ಆ ಅರ್ಥವು ಬುದ್ಧಿಯಲ್ಲಿ ಪ್ರವೇಶವಾಗುವುದು ಕಷ್ಟವೆಂದು ಬರೆಯುವುದನ್ನು ಬಿಟ್ಟಿರುತ್ತವೆಂದು ಶ್ರೀಮತ್ ನಿಶ್ಚಲ್ದಾಸರೇ ವೃತ್ತಿ ಪ್ರಭಾಕರದಲ್ಲಿ ಹೇಳಿದ್ದಾರೆ. ಅಂತ ಮಹಾಶಯರ ವೃತ್ತಿ ಪ್ರಭಾಕರದಾಗ ಅದನ್ನ ಕಷ್ಟ ಆಗ್ತದೆ ಅಂತ ಬರೆಯುವುದನ್ನು ಬಿಟ್ಟೇವಿ ಅಂತಾರ.
ಮತ್ತು ಬ್ರಹ್ಮಾನಂದ ಕೃತ ಅನಿರ್ವಚನೀಯ ಖ್ಯಾತಿಯಲ್ಲಿಯೂ ಸ್ವರಾಜ್ಯ ಸಿದ್ಧಿ ಗ್ರಂಥದಲ್ಲಿಯೂ ಖ್ಯಾತಿಗಳ ಮಂಡಲ ಖಂಡನ ವಿಷಯವು ಕಠಿಣವಿದ್ದರಿಂದ ಅದನ್ನು ಬಿಟ್ಟಿದ್ದೇವೆ ಎಂದು ಹೇಳಿ ಬ್ರಹ್ಮ ವಿದ್ಯಾಭರಣದಲ್ಲಿ ಹೇಳಿದ ಪ್ರಕಾರ ಸುಗಮ ರೀತಿ ಹೇಳಿದ್ದೇನೆಂದು ಹೇಳಿರುತ್ತಾರೆ. ಈಗ ಹೇಳಿದ್ದೇನದು ಇದು ಬ್ರಹ್ಮ ವಿದ್ಯಾಭರಣರು ಹೇಳಿದ ಪ್ರಕಾರ ಸುಗಮ ರೀತಿಯಿಂದ ಇದ್ದದ್ದನ್ನು ಹೇಳೇನಿ. ಇದು ಖಂಡನ ಮಂಡಲ ಅನೇಕ ಗ್ರಂಥಗಳಲ್ಲಿ ನಿಶ್ಚಯ ಬಹಳ ಕಠಿಣದ ಸ್ವರಾಜ್ಯ ಸಿದ್ಧಿ ಗ್ರಂಥದೊಳಗೈತಿ. ಬ್ರಹ್ಮಾನಂದ ಕೃತ ಅನಿರ್ವಚನ ಖ್ಯಾತಿಯಲ್ಲೂ ಬರ್ದಾರ. ಅದು ಬಹಳ ಕಠಿಣದ. ಅದಕ್ಕೆ ಅದನ್ನ ಸಾಮಾನ್ಯರ ಬುದ್ಧಿಯಲ್ಲಿ ಪ್ರವೇಶ ಆಗುದಿಲ್ಲ ಅಂತ, ಅದು ಕಷ್ಟ ಅಂತ ಅದು ಬರೆಯುವುದನ್ನು ಬಿಟ್ಟಿದ್ದೇವೆ ಅಂತ ಶ್ರೀಮದ್ ನಿಶ್ಚಲದಾಸರ ವೃತ್ತಿ ಪ್ರಭಾಕರದಲ್ಲಿ ಹೇಳಿದ್ದಾರೆ. ಇದನ್ನ ನಮ್ಗೆ ಅಪ್ಪವ್ರು ಹೇಳಾಕತ್ತಾರೆ, ಶಿವಪುತ್ರಪ್ಪನವ್ರು. ನೋಡಿ, ಶಿವಪುತ್ರಪ್ಪನ ಹೇಳಾಕತ್ತ ಅವರು ಸುಗಮ ಅಂತ ಹೇಳಿದ್ದು ನಮಗೆ ಕಠಿಣವಾಗಿ ಹೋಗಿದೆ. ನೋಡ್ರಿ, ಅವರು ಸುಗಮ ಅಂತ ಹೇಳಿದ್ ನಮಗೆ ಕಠಿಣ ಆಗೈತಿ ಅಂತ ಅವ್ರು ಅಂತಾರ. ಅಂದಾಗ ನಾವು ಯಾವಾಗಿನ ತಪ್ಪಲ ಆದ್ರೂ ಪ್ರಯತ್ನ ಮಾಡಿದ್ರೆ ತಿಳಿತದ, ಪ್ರಯತ್ನ ಇಲ್ಲ ತಿಳಿಯುವುದಿಲ್ಲ. ಆದ್ದರಿಂದ ವೃತ್ತಿ ಪ್ರಭಾಕರದಲ್ಲಿ ಹೇಳಿದ ಖ್ಯಾತಿಗಳ ಅರ್ಥವನ್ನು ಸಂಕ್ಷಿಪ್ತವಾಗಿ ಎತ್ತಿಕೊಂಡು ಇದರಲ್ಲಿ ಹೇಳಿದೆ. ಇದ್ರ ನಾ ಹೇಳಿದ್ದೆ ಎಲ್ಲಿಂದ ಮಾಡ್ಕೊಳ್ಳೇನಪ್ಪಾ ಅಂದ್ರ ವೃತ್ತಿ ಪ್ರಭಾಕರದಾಗಿಂದ ತಗೊಂಡು ಹೇಳೀನಿ. ವಿಸ್ತಾರ ನೋಡಲು ಅಪೇಕ್ಷಿಸುವವರು ವೃತ್ತಿ ಪ್ರಭಾಕರವನ್ನು ನೋಡ್ರಿ ಮತ್ತು ಬ್ರಹ್ಮಸೂತ್ರದ ಅಧ್ಯಾಸ ಭಾಷ್ಯವನ್ನು, ಅವರ ಭಾಷೆಗಳಾದ ಭಾಮತಿ, ಅವರ ಭಾಷೆಗಳಾದ ಕಲ್ಪತರು, ಅವರ ಭಾಷೆಗಳಾದ ಪರಿಮಳ ಮೊದಲಾದ ಭಾಷೆಗಳನ್ನು ಉಂಟು. ಇಷ್ಟವಿದ್ದರೆ ನೋಡಬಹುದು. ಈ ರೀತಿ ಏನದ ಅಖ್ಯಾತಿ ಮತ ಖಂಡನ. ಇನ್ನು ಮುಂದೆ ಏನದಾರೆ ನಂತರ ನವೀನ ನೈಯಾಯಿಕರ ಅನ್ಯತಾ ಖಂಡನ ರೀತಿ ಮಾಡ್ತಾನೆ. ಅನ್ಯತಾ ಅವನು ನವೀನ ನೈಯಾಯಿಕರು ಹತ್ತು 26 ಇದು ನವೀನ ನೈಯಾಯಿಕಂದು ಮಧ್ಯಾಹ್ನ 3 ಗಂಟೆ ಸುಮಾರು ನೋಡೋಣ. 3 ಗಂಟೆ ನೋಡೋಣ. ಒಳ್ಳೆಗೆ ಇವತ್ತಿನ ಈ ವಾತೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.